ಇಲ್ಲಿ ನಾವು ವಿವರಿಸುವ ಮಾಹಿತಿ ಕೇವಲ ಶೈಕ್ಷಣಿಕ ಉದ್ದೇಶಕ್ಕಾಗಿ ಮಾತ್ರ. ಹಾಗೂ ನಾವು ವಿವರಿಸುವ ಮಾಹಿತಿಯನ್ನು ಯಾರಾದರೂ ಅನುಸರಿಸುವ ಮೊದಲು ಪರಿಣಿತ ತಜ್ಞರನ್ನು ಅಥವಾ ಪರಿಣಿತ ವೈದ್ಯರನ್ನು ಭೇಟಿ ನೀಡಿ. ಹಾಗೂ ನಾವು ಚರ್ಚಿಸುವ ಅಥವಾ ವಿವರಿಸುವ ಮಾಹಿತಿಯಿಂದ ಆಗುವ ಅನಾನುಕೂಲಗಳಿಗೆ ಆರೋಗ್ಯ ಕನ್ನಡ ಪಾಡ್ಕಾಸ್ಟ್ ಆಗಲಿ ಆರೋಗ್ಯ ಕನ್ನಡ ಪಾಡ್ಕಾಸ್ಟ್ನ ಮಾಲೀಕರಾಗಲಿ ಜವಾಬ್ದಾರರಲ್ಲ. ಆರೋಗ್ಯ ಮಾಹಿತಿಯ ಏಕೈಕ ತಾಣ ಆರೋಗ್ಯ ಕನ್ನಡ ಪಾಡ್ಕಾಸ್ಟ್ಗೆ ಸ್ವಾಗತ. ಮಲೇರಿಯಾ ನಿರ್ಮೂಲನೆಗೊಂಡ ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳಲ್ಲಿ ವಾಸಿಸುವವರಿಗೆ ದೂರದ ಬೆದರಿಕೆಯಂತೆ ಕಾಣಿಸಬಹುದು. ಆದರೆ ವಾಸ್ತವವೆಂದರೆ ಪ್ರತಿ ವರ್ಷ 400,000ಕ್ಕಿಂತ ಹೆಚ್ಚು ಜನರು ಈ ಸಾಂಕ್ರಾಮಿಕ ರೋಗಕ್ಕೆ ತಮ್ಮ ಜೀವಗಳನ್ನು ಕಳೆದುಕೊಳ್ಳುತ್ತಾರೆ. ಮಲೇರಿಯಾದ ರೋಗಲಕ್ಷಣಗಳು ಯಾವಾಗಲೂ ತಕ್ಷಣವೇ ಇರುವುದಿಲ್ಲ ಮತ್ತು ಸಾಮಾನ್ಯವಾಗಿ ಇತರ ಸಾಮಾನ್ಯ ಕಾಯಿಲೆಗಳಿಗೆ ತಪ್ಪಾಗಿ ಗ್ರಹಿಸಬಹುದು. ಇದು ತಡವಾದ ರೋಗನಿರ್ಣಯ ಮತ್ತು ಚಿಕಿತ್ಸೆಗೆ ಕಾರಣವಾಗುತ್ತದೆ. ನೀವು ಮಲೇರಿಯಾಕ್ಕೆ ತುತ್ತಾಗಿರಬಹುದು ಎಂದು ನೀವು ಅನುಮಾನಿಸಿದರೆ, ಚಿಹ್ನೆಗಳ ಬಗ್ಗೆ ತಿಳಿದಿರುವುದು ಮತ್ತು ತಕ್ಷಣವೇ ವೈದ್ಯಕೀಯ ಸಹಾಯವನ್ನು ಪಡೆಯುವ ಪ್ರಾಮುಖ್ಯತೆಯನ್ನು ಇದು ಎತ್ತಿ ತೋರಿಸುತ್ತದೆ. ಮಲೇರಿಯಾದ ಒಂದು ಕುತೂಹಲಕಾರಿ ಅಂಶವೆಂದರೆ ವಿವಿಧ ಜನಸಂಖ್ಯೆಯ ಮೇಲೆ ಅದರ ಅಸಮಾನ ಪ್ರಭಾವ. ಇದು ಬಡತನ ಪೀಡಿತ ಪ್ರದೇಶಗಳಲ್ಲಿ ವಾಸಿಸುವವರ ಮೇಲೆ ಅಸಮಾನವಾಗಿ ಪರಿಣಾಮ ಬೀರುತ್ತದೆ. ಆರೋಗ್ಯ ರಕ್ಷಣೆಗೆ ಸೀಮಿತ ಪ್ರವೇಶ ಮತ್ತು ಕೀಟನಾಶಕ ಚಿಕಿತ್ಸೆಯ ಬೆಡ್ನೆಟ್ಗಳು ಅಥವಾ ಆಂಟಿಮಲೇರಿಯಲ್ ಔಷಧಿಗಳಂತಹ ತಡೆಗಟ್ಟುವ ಕ್ರಮಗಳು. ಇದು ಕೇವಲ ಆರೋಗ್ಯ ಸಮಸ್ಯೆಯಾಗಿರದೆ ಸಾಮಾಜಿಕ ನ್ಯಾಯದ ಕಾಳಜಿಯೂ ಆಗಿದ್ದು ತುರ್ತು ಗಮನಹರಿಸಬೇಕು. ಬಡತನ, ಆರೋಗ್ಯ ರಕ್ಷಣೆಗೆ ಪ್ರವೇಶ ಮತ್ತು ಮಲೇರಿಯಾ ಪ್ರಸರಣದ ನಡುವಿನ ಸಂಕೀರ್ಣ ಸಂಬಂಧವನ್ನು ಅರ್ಥಮಾಡಿಕೊಳ್ಳುವ ಮೂಲಕ ಆಧಾರವಾಗಿರುವ ಸಾಮಾಜಿಕ ಆರ್ಥಿಕ ಅಂಶಗಳನ್ನು ಪರಿಹರಿಸುವ ಉದ್ದೇಶಿತ ಮಧ್ಯಸ್ಥಿಕೆಗಳನ್ನು ಅಭಿವೃದ್ಧಿಪಡಿಸಲು ನಾವು ಕೆಲಸ ಮಾಡಬಹುದು. ಕೊನೆಯಲ್ಲಿ, ಜಾಗತಿಕವಾಗಿ ಮಲೇರಿಯಾವನ್ನು ಎದುರಿಸುವಲ್ಲಿ ಅನೇಕ ದಾಪುಗಾಲುಗಳನ್ನು ಮಾಡಲಾಗಿದ್ದರೂ ಇನ್ನೂ ಹೆಚ್ಚಿನ ಕೆಲಸಗಳನ್ನು ಮಾಡಬೇಕಾಗಿದೆ. ಅದರ ರೋಗಲಕ್ಷಣಗಳ ಬಗ್ಗೆ ಜಾಗೃತಿ ಮೂಡಿಸುವುದು ಮತ್ತು ದುರ್ಬಲ ಜನಸಂಖ್ಯೆಯನ್ನು ತಡೆಗಟ್ಟುವ ಕ್ರಮಗಳಿಗೆ ಪ್ರವೇಶವನ್ನು ಖಚಿತಪಡಿಸಿಕೊಳ್ಳುವುದು ಈ ಮಾರಣಾಂತಿಕ ರೋಗದ ಹೊರೆಯನ್ನು ಕಡಿಮೆ ಮಾಡುವಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತದೆ. ಹೆಚ್ಚುವರಿಯಾಗಿ, ಮಲೇರಿಯಾ ಪ್ರಕರಣಗಳಲ್ಲಿನ ಅಸಮಾನತೆಗಳಿಗೆ ಕಾರಣವಾಗುವ ವ್ಯವಸ್ಥಿತ ಅಸಮಾನತೆಗಳನ್ನು ಪರಿಹರಿಸುವುದು ಶಾಶ್ವತ ಬದಲಾವಣೆಯನ್ನು ಸೃಷ್ಟಿಸಲು ಮತ್ತು ಅಂತಿಮವಾಗಿ ಈ ತಡೆಗಟ್ಟಬಹುದಾದ ಅನಾರೋಗ್ಯವನ್ನು ಒಮ್ಮೆ ಮತ್ತು ಎಲ್ಲರಿಗೂ ನಿರ್ಮೂಲನೆ ಮಾಡಲು ಅತ್ಯಗತ್ಯವಾಗಿರುತ್ತದೆ. ಸೊಳ್ಳೆ ಕಡಿತದ ಮೂಲಕ ಹರಡುವ ಪರಾವಲಂಬಿಗಳಿಂದ ಉಂಟಾಗುವ ಮಾರಣಾಂತಿಕ ಕಾಯಿಲೆಯಾದ ಮಲೇರಿಯಾವು ಜಾಗತಿಕ ಆರೋಗ್ಯದ ಪ್ರಮುಖ ಕಾಳಜಿಯಾಗಿ ಮುಂದುವರೆದಿದೆ. ಆದಾಗ್ಯೂ, ಮಲೇರಿಯಾವನ್ನು ತಡೆಗಟ್ಟಬಹುದು ಮತ್ತು ಗುಣಪಡಿಸಬಹುದು ಎಂದು ಅನೇಕ ಜನರು ತಿಳಿದಿರುವುದಿಲ್ಲ. ಕೀಟನಾಶಕ ಚಿಕಿತ್ಸೆಯ ಬೆಡ್ನೆಟ್ಗಳನ್ನು ಬಳಸುವುದು, ಒಳಾಂಗಣದಲ್ಲಿ ಉಳಿದಿರುವ ಸಿಂಪರಣೆ ಮತ್ತು ಹೆಚ್ಚಿನ ಅಪಾಯದ ಪ್ರದೇಶಗಳಿಗೆ ಪ್ರಯಾಣಿಸುವಾಗ ಆಂಟಿಮಲೇರಿಯಾ ಔಷಧಿಗಳನ್ನು ತೆಗೆದುಕೊಳ್ಳುವಂತಹ ತಡೆಗಟ್ಟುವ ಕ್ರಮಗಳ ಮೇಲೆ ಕೇಂದ್ರೀಕರಿಸುವ ಮೂಲಕ ವ್ಯಕ್ತಿಗಳು ತಮ್ಮ ಕಾಯಿಲೆಗೆ ತುತ್ತಾಗುವ ಸಾಧ್ಯತೆಗಳನ್ನು ಗಮನಾರ್ಹವಾಗಿ ಕಡಿಮೆ ಮಾಡಬಹುದು. ಆರಂಭಿಕ ರೋಗ ನಿರ್ಣಯ ಮತ್ತು ಚಿಕಿತ್ಸೆಯನ್ನು ಖಚಿತಪಡಿಸಿಕೊಳ್ಳಲು ಮಲೇರಿಯಾದ ಲಕ್ಷಣಗಳನ್ನು ಗುರುತಿಸುವುದು ಸಹ ಮುಖ್ಯವಾಗಿದೆ. ಸಾಮಾನ್ಯ ಲಕ್ಷಣಗಳು ಜ್ವರ, ತಲೆನೋವು, ಶೀತ, ಸ್ನಾಯು ನೋವು ಮತ್ತು ಆಯಾಸ. ಚಿಕಿತ್ಸೆ ನೀಡದೆ ಬಿಟ್ಟರೆ ಅಥವಾ ತಪ್ಪಾಗಿ ರೋಗ ನಿರ್ಣಯ ಮಾಡದಿದ್ದರೆ ಮಲೇರಿಯಾವು ಮಾರಣಾಂತಿಕ ಪರಿಣಾಮಗಳೊಂದಿಗೆ ತೀವ್ರ ಅನಾರೋಗ್ಯಕ್ಕೆ ತ್ವರಿತವಾಗಿ ಪ್ರಗತಿ ಹೊಂದಬಹುದು. ಮಲೇರಿಯಾದ ಶಂಕಿತ ಪ್ರಕರಣಗಳಿಗೆ ತ್ವರಿತ ವೈದ್ಯಕೀಯ ಆರೈಕೆಯನ್ನು ಪಡೆಯುವುದು ತೊಡಕುಗಳನ್ನು ತಡೆಗಟ್ಟುವಲ್ಲಿ ಮತ್ತು ಜೀವಗಳನ್ನು ಉಳಿಸುವಲ್ಲಿ ನಿರ್ಣಾಯಕವಾಗಿದೆ. ಇದಲ್ಲದೆ, ಸಂಶೋಧನೆಯಲ್ಲಿನ ಪ್ರಗತಿಗಳು ಪರಿಣಾಮಕಾರಿಯಾದ ಆಂಟಿಮಲೇರಿಯಲ್ ಔಷಧಿಗಳಿಗೆ ಕಾರಣವಾಗಿದ್ದು, ಸರಿಯಾಗಿ ನಿರ್ವಹಿಸಿದಾಗ ರೋಗವನ್ನು ಗುಣಪಡಿಸಬಹುದು. ಮಲೇರಿಯಾವನ್ನು ತ್ವರಿತವಾಗಿ ಚಿಕಿತ್ಸೆ ನೀಡುವುದರಿಂದ ಜೀವಗಳನ್ನು ಉಳಿಸುವುದು ಮಾತ್ರವಲ್ಲದೆ ಸಮುದಾಯಗಳಲ್ಲಿ ಅದರ ಹರಡುವಿಕೆಯನ್ನು ತಡೆಯಲು ಸಹಾಯ ಮಾಡುತ್ತದೆ. ಹೆಚ್ಚುವರಿಯಾಗಿ, ಕಡಿಮೆ ಆದಾಯದ ದೇಶಗಳಲ್ಲಿ ಕಾಯಿಲೆಗೆ ತುತ್ತಾಗುವ ಹೆಚ್ಚಿನ ಅಪಾಯದಲ್ಲಿರುವವರಿಗೆ ಹೆಚ್ಚು ಕೈಗೆಟುಕುವ ಮತ್ತು ಪ್ರವೇಶಿಸಬಹುದಾದ ಚಿಕಿತ್ಸೆಯನ್ನು ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲಿ ನಡೆಯುತ್ತಿರುವ ಪ್ರಯತ್ನಗಳನ್ನು ಮಾಡಲಾಗುತ್ತಿದೆ. ಕೊನೆಯಲ್ಲಿ, ಮಲೇರಿಯಾ ತಡೆಗಟ್ಟುವಿಕೆ ಮತ್ತು ಗುಣಪಡಿಸುವಿಕೆಯ ಬಗ್ಗೆ ಜಾಗೃತಿ ಮೂಡಿಸುವುದು ಅತ್ಯಗತ್ಯ. ತಡೆಗಟ್ಟುವ ಕ್ರಮಗಳನ್ನು ಅಳವಡಿಸಿಕೊಳ್ಳುವ ಮೂಲಕ ಮತ್ತು ಅಗತ್ಯವಿದ್ದಾಗ ಸಕಾಲಿಕ ಚಿಕಿತ್ಸೆಯನ್ನು ಪಡೆಯುವ ಮೂಲಕ ನಾವು ಈ ಮಾರಣಾಂತಿಕ ಪರಾವಲಂಬಿಯನ್ನು ಒಮ್ಮೆ ಮತ್ತು ಎಲ್ಲರಿಗೂ ನಿರ್ಮೂಲನೆ ಮಾಡಬಹುದು. 2019ರಲ್ಲಿ ಮಾತ್ರ ವಿಶ್ವಾದ್ಯಂತ 229 ಮಿಲಿಯನ್ ಮಲೇರಿಯಾ ಪ್ರಕರಣಗಳನ್ನು ಜಗತ್ತು ಕಂಡಿದೆ.
ಪ್ಲಾಸ್ಮೋಡಿಯಂ ಪರಾವಲಂಬಿಯಿಂದ ಉಂಟಾಗುವ ಮತ್ತು ಸೊಳ್ಳೆ ಕಡಿತದ ಮೂಲಕ ಹರಡುವ ಈ ಸಾಂಕ್ರಾಮಿಕ ರೋಗವು ಪ್ರಪಂಚದ ಅನೇಕ ಪ್ರದೇಶಗಳಲ್ಲಿ ಸಾರ್ವಜನಿಕ ಆರೋಗ್ಯಕ್ಕೆ ಗಮನಾರ್ಹ ಅಪಾಯವನ್ನುಂಟು ಮಾಡುತ್ತದೆ. ಆತಂಕಕಾರಿ ಸಂಗತಿಯೆಂದರೆ ವಯಸ್ಸು ಅಥವಾ ಲಿಂಗವನ್ನು ಲೆಕ್ಕಿಸದೆ ಯಾರಾದರೂ ಮಲೇರಿಯಾಕ್ಕೆ ಒಳಗಾಗಬಹುದು. ಇದಲ್ಲದೆ ಆರೋಗ್ಯ ಮತ್ತು ಕಳಪೆ ಮೂಲಸೌಕರ್ಯಗಳಿಗೆ ಸೀಮಿತ ಪ್ರವೇಶವನ್ನು ಹೊಂದಿರುವ ಕೆಲವು ಪ್ರದೇಶಗಳು ಹೆಚ್ಚಿನ ಅಪಾಯಗಳನ್ನು ಎದುರಿಸುತ್ತವೆ. ಮಲೇರಿಯಾವನ್ನು ನಿಭಾಯಿಸುವಲ್ಲಿನ ಸವಾಲುಗಳಲ್ಲಿ ಒಂದು ಅದರ ರೋಗಲಕ್ಷಣಗಳಲ್ಲಿ ಇರುತ್ತದೆ. ಇದು ಸಾಮಾನ್ಯವಾಗಿ ಸಾಮಾನ್ಯ ಜ್ವರ ಅಥವಾ ವೈರಲ್ ಸೋಂಕುಗಳನ್ನು ಅನುಕರಿಸುತ್ತದೆ. ಜ್ವರ, ಶೀತ, ತಲೆನೋವು, ಸ್ನಾಯು ನೋವು ಇವುಗಳು ಸುಲಭವಾಗಿ ಗಮನಿಸದೆ ಹೋಗಬಹುದಾದ ಅಥವಾ ಇತರ ಕಾಯಿಲೆಗಳಿಗೆ ಕಾರಣವಾಗುವ ಕೆಲವು ಚಿಹ್ನೆಗಳು. ಆದ್ದರಿಂದ ಈ ಮಾರಣಾಂತಿಕ ಕಾಯಿಲೆಯ ಬಗ್ಗೆ ಜಾಗೃತಿ ಮೂಡಿಸುವುದು ಆರಂಭಿಕ ಪತ್ತೆ ಮತ್ತು ಚಿಕಿತ್ಸೆಯನ್ನು ಖಚಿತಪಡಿಸಿಕೊಳ್ಳಲು ಮುಖ್ಯವಾಗಿದೆ. ಅಂಕಿಅಂಶಗಳು ಮೊದಲ ನೋಟದಲ್ಲಿ ಬೆದರಿಸುವುದು ತೋರುತ್ತದೆಯಾದರೂ ದಿಗಂತದಲ್ಲಿ ಭರವಸೆ ಇದೆ. ವಿಶ್ವಾದ್ಯಂತ ಸರ್ಕಾರಗಳು ಮತ್ತು ಸಂಸ್ಥೆಗಳು ವಿವಿಧ ಉಪಕ್ರಮಗಳ ಮೂಲಕ ಮಲೇರಿಯಾವನ್ನು ನಿರ್ಮೂಲನೆ ಮಾಡುವಲ್ಲಿ ತಮ್ಮ ಪ್ರಯತ್ನಗಳನ್ನು ಮುಂದುವರೆಸುತ್ತವೆ. ಉದಾಹರಣೆಗೆ, ಕೀಟನಾಶಕ ಚಿಕಿತ್ಸೆಯ ಬೆಡ್ನೆಟ್ಗಳು ಮತ್ತು ಆಂಟಿಮಲೇರಿಯಾ ಔಷಧಗಳ ಪ್ರವೇಶವನ್ನು ಹೆಚ್ಚಿಸುತ್ತವೆ. ಈ ಪ್ರಯತ್ನಗಳು ಅಸ್ತಿತ್ವದಲ್ಲಿರುವ ಪ್ರಕರಣಗಳನ್ನು ಎದುರಿಸಲು ಮಾತ್ರವಲ್ಲದೆ ಹೊಸ ಸೋಂಕುಗಳು ಸಂಭವಿಸುವುದನ್ನು ತಡೆಯುವ ಗುರಿಯನ್ನು ಹೊಂದಿವೆ. ರೋಗಗಳು ಯಾವುದೇ ಗಡಿಗಳನ್ನು ತಿಳಿದಿಲ್ಲದ ಅಂತರ್ಸಂಪರ್ಕಿತ ಜಗತ್ತಿನಲ್ಲಿ ವಾಸಿಸುವ ಮಾನವರು. ಮಲೇರಿಯಾ ಹರಡುವಿಕೆಯನ್ನು ತಡೆಗಟ್ಟುವಲ್ಲಿ ಸಕ್ರಿಯ ಪಾತ್ರವನ್ನು ವಹಿಸುವುದು ನಮ್ಮ ಸಾಮೂಹಿಕ ಯೋಗಕ್ಷೇಮಕ್ಕೆ ಅವಶ್ಯಕವಾಗಿದೆ. ಅದೃಷ್ಟವಶಾತ್ ಈ ವಿನಾಶಕಾರಿ ಅನಾರೋಗ್ಯದಿಂದ ನಮ್ಮನ್ನು ಮತ್ತು ಇತರರನ್ನು ರಕ್ಷಿಸಿಕೊಳ್ಳಲು ನಾವು ವೈಯಕ್ತಿಕ ಮಟ್ಟದಲ್ಲಿ ತೆಗೆದುಕೊಳ್ಳಬಹುದಾದ ಹಂತಗಳಿವೆ. ಹೆಚ್ಚಿನ ಅಪಾಯದ ಪ್ರದೇಶಗಳಿಗೆ ಭೇಟಿ ನೀಡಿದಾಗ ಪ್ರಯಾಣ ಸಲಹೆಗಳ ಬಗ್ಗೆ ಮಾಹಿತಿ ನೀಡುವುದು, ನಮ್ಮ ಮನೆಗಳು ಸೊಳ್ಳೆಗಳ ವಿರುದ್ಧ ಸರಿಯಾದ ರಕ್ಷಣಾತ್ಮಕ ಕ್ರಮಗಳನ್ನು ಹೊಂದಿವೆ ಎಂದು ಖಚಿತಪಡಿಸಿಕೊಳ್ಳುವುದು, ಮತ್ತು ನಿಯಮಿತ ವ್ಯಾಯಾಮ ಮತ್ತು ಸಮತೋಲಿತ ಆಹಾರದ ಮೂಲಕ ನಮ್ಮ ರೋಗನಿರೋಧಕ ವ್ಯವಸ್ಥೆಯನ್ನು ಹೆಚ್ಚಿಸುವ ಮೂಲಕ ಒಟ್ಟಾರೆ ಉತ್ತಮ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದು. ಜಾಗತಿಕವಾಗಿ ಸಮುದಾಯಗಳ ಮೇಲೆ ಮಲೇರಿಯಾದ ಪ್ರಭಾವದ ಪ್ರಮಾಣವನ್ನು ಅರ್ಥಮಾಡಿಕೊಳ್ಳುವ ಮೂಲಕ ಮತ್ತು ಒಟ್ಟಾರೆಯಾಗಿ ವ್ಯತ್ಯಾಸವನ್ನು ಮಾಡುವ ವ್ಯಕ್ತಿಗಳಾಗಿ ನಮ್ಮ ಸಾಮರ್ಥ್ಯವು ಅದು ಉತ್ತಮ ಆರೋಗ್ಯ ಮೂಲಸೌಕರ್ಯಕ್ಕಾಗಿ ಸಲಹೆ ನೀಡುವ ಮೂಲಕ ಅಥವಾ ಸರಳ ತಡೆಗಟ್ಟುವ ಕ್ರಮಗಳನ್ನು ತೆಗೆದುಕೊಳ್ಳುವ ಮೂಲಕ ಈ ಪುರಾತನ ಬದಲಾವಣೆಯನ್ನು ಎದುರಿಸುವಲ್ಲಿ ಧನಾತ್ಮಕ ಬದಲಾವಣೆಯನ್ನು ಉತ್ತೇಜಿಸುವ ಜ್ಞಾನದಿಂದ ನಾವು ನಮ್ಮನ್ನು ಸಬಲಗೊಳಿಸುತ್ತೇವೆ. ಆದರೂ ಮಲೇರಿಯಾ ಎಂಬ ನಿರಂತರ ವೈರಿ. ವಿಶ್ವ ಆರೋಗ್ಯ ಸಂಸ್ಥೆ ಹು ಆಫ್ರಿಕನ್ ಪ್ರದೇಶವು ಮತ್ತೊಮ್ಮೆ 2019ರಲ್ಲಿ ಜಾಗತಿಕ ಮಲೇರಿಯಾ ಹೊರೆಯ ಭಾರವನ್ನು ಹೊತ್ತುಕೊಂಡಿದೆ. ಈ ಪ್ರದೇಶದಲ್ಲಿ ವರದಿಯಾದ ಬಹುಪಾಲು ಪ್ರಕರಣಗಳೊಂದಿಗೆ ಆಫ್ರಿಕಾದಲ್ಲಿ ಮಲೇರಿಯಾವು ಸಾರ್ವಜನಿಕ ಆರೋಗ್ಯಕ್ಕೆ ಗಮನಾರ್ಹ ಅಪಾಯವನ್ನುಂಟು ಮಾಡುತ್ತಿದೆ ಎಂಬುದು ಸ್ಪಷ್ಟವಾಗಿದೆ. ಈ ಆತಂಕಕಾರಿ ಅಂಕಿಅಂಶವು ಈ ಮಾರಣಾಂತಿಕ ಕಾಯಿಲೆಯನ್ನು ಎದುರಿಸಲು ತೀವ್ರವಾದ ಪ್ರಯತ್ನಗಳು ಮತ್ತು ನವೀನ ವಿಧಾನಗಳ ತುರ್ತು ಅಗತ್ಯವನ್ನು ಎತ್ತಿ ತೋರಿಸುತ್ತದೆ. ಮಲೇರಿಯಾವು ಪ್ರಪಂಚದಾದ್ಯಂತ ಲಕ್ಷಾಂತರ ಜನರನ್ನು ಬಾಧಿಸುತ್ತಿರುವಾಗ ಆಫ್ರಿಕನ್ ಖಂಡದ ಮೇಲೆ ಅದರ ಪ್ರಭಾವವು ವಿಶೇಷವಾಗಿ ವಿನಾಶಕಾರಿಯಾಗಿದೆ. ಈ ಅಸಮಾನತೆಯ ಹಿಂದಿನ ಕಾರಣಗಳು ಬಹುಮುಖಿ ಮತ್ತು ಬಡತನ, ಆರೋಗ್ಯ ಸೌಲಭ್ಯಗಳಿಗೆ ಸೀಮಿತ ಪ್ರವೇಶ ಮತ್ತು ತಡೆಗಟ್ಟುವಿಕೆ ಮತ್ತು ಚಿಕಿತ್ಸೆಗಾಗಿ ಅಸಮರ್ಪಕ ಸಂಪನ್ಮೂಲಗಳಂತಹ ಸಾಮಾಜಿಕ ಆರ್ಥಿಕ ಅಂಶಗಳೊಂದಿಗೆ ಹೆಣೆದುಕೊಂಡಿವೆ. ಇದಲ್ಲದೆ ಪರಿಸರದ ಅಂಶಗಳು ನಿರ್ಣಾಯಕ ಪಾತ್ರವನ್ನು ವಹಿಸುತ್ತವೆ, ಏಕೆಂದರೆ ಆಫ್ರಿಕಾದೊಳಗಿನ ಅನೇಕ ಪ್ರದೇಶಗಳು ಸೊಳ್ಳೆಗಳಿಗೆ ಅನುಕೂಲಕರ ಸಂತಾನೋತ್ಪತ್ತಿ ನೆಲೆಗಳನ್ನು ಒದಗಿಸುತ್ತವೆ. ಮಲೇರಿಯಾ ಪ್ರಸರಣದ ಪ್ರಾಥಮಿಕ ವಾಹಕಗಳು. ಈ ಗಂಭೀರ ಅಂಕಿಅಂಶಗಳು ಕೇವಲ ಸಂಖ್ಯೆಗಳಿಗಿಂತ ಹೆಚ್ಚಿನದನ್ನು ಪ್ರತಿನಿಧಿಸುತ್ತವೆ ಎಂಬುದನ್ನು ಗುರುತಿಸುವುದು ಅತ್ಯಗತ್ಯ. ಅವರು ಸಂಪೂರ್ಣವಾಗಿ ತಡೆಗಟ್ಟಬಹುದಾದ ಅನಾರೋಗ್ಯದ ಕಾರಣದಿಂದಾಗಿ ಪೀಡಿತ ಮತ್ತು ಕಳೆದುಹೋದ ಜೀವನವನ್ನು ಸೂಚಿಸುತ್ತಾರೆ. ಇತ್ತೀಚಿನ ವರ್ಷಗಳಲ್ಲಿ ಕೀಟನಾಶಕ, ಸಂಸ್ಕರಿಸಿದ ಬೆಡ್ನೆಟ್ಗಳು ಮತ್ತು ಒಳಾಂಗಣ ಉಳಿಕೆ ಸಿಂಪರಣೆಗಳಂತಹ ವಿವಿಧ ಮಧ್ಯಸ್ಥಿಕೆಗಳ ಮೂಲಕ ಗಣನೀಯ ಪ್ರಗತಿಯನ್ನು ಸಾಧಿಸಲಾಗಿದೆಯಾದರೂ ಇನ್ನೂ ಹೆಚ್ಚಿನ ಕೆಲಸಗಳನ್ನು ಮಾಡಬೇಕಾಗಿದೆ. ಹು ಆಫ್ರಿಕನ್ ಪ್ರದೇಶದಲ್ಲಿ ಹೆಚ್ಚಿನ ಮಲೇರಿಯಾ ಹರಡುವಿಕೆಯ ಮೂಲ ಕಾರಣಗಳನ್ನು ಪರಿಹರಿಸಲು ಸಮಗ್ರವಾದ ವಿಧಾನದ ಅಗತ್ಯವಿದೆ. ಇದು ಪರಿಣಾಮಕಾರಿ ಕೇಸ್ ಮ್ಯಾನೇಜ್ಮೆಂಟ್ ತಂತ್ರಗಳನ್ನು ಬಲಪಡಿಸಿದ ಆರೋಗ್ಯ ವ್ಯವಸ್ಥೆಗಳೊಂದಿಗೆ ಸಂಯೋಜಿಸುತ್ತದೆ. ಸಂಶೋಧನೆ ಮತ್ತು ಹೊಸ ಪರಿಕರಗಳ ಅಭಿವೃದ್ಧಿಗೆ ಹೆಚ್ಚಿನ ಹಣ ಮತ್ತು ಅಪಾಯದಲ್ಲಿರುವ ಎಲ್ಲ ವ್ಯಕ್ತಿಗಳಿಗೆ ಗುಣಮಟ್ಟದ ಆರೋಗ್ಯ ಸೇವೆಗಳಿಗೆ ಸುಧಾರಿತ ಪ್ರವೇಶ. ಕೊನೆಯಲ್ಲಿ ಹೆಚ್ಚಿನ ಮಲೇರಿಯಾ ಪ್ರಕರಣಗಳು 2019ರಲ್ಲಿ ಹು ಆಫ್ರಿಕನ್ ಪ್ರದೇಶದಲ್ಲಿ ಕೇಂದ್ರೀಕೃತವಾಗಿರುವುದು ನಿರಾಶಾದಾಯಕವಾಗಿದ್ದರೂ ಇದು ಈ ಪ್ರಾಚೀನ ರೋಗದ ವಿರುದ್ಧ ನಡೆಯುತ್ತಿರುವ ಯುದ್ಧದ ಪ್ರಬಲ ಜ್ಞಾಪನೆಯಾಗಿ ಕಾರ್ಯನಿರ್ವಹಿಸುತ್ತದೆ. ಸರ್ಕಾರಗಳು,
ಅಂತಾರಾಷ್ಟ್ರೀಯ ಸಂಸ್ಥೆಗಳು, ಸಮುದಾಯಗಳು ಮತ್ತು ವ್ಯಕ್ತಿಗಳ ಸಾಮೂಹಿಕ ಪ್ರಯತ್ನಗಳ ಮೂಲಕ ಈ ಮಾರಣಾಂತಿಕ ಪರಾವಲಂಬಿಯಿಂದ ನಿರಂತರ ಬೆದರಿಕೆಯಲ್ಲಿ ಯಾರೂ ಜೀವಿಸದ ಭವಿಷ್ಯದ ಕಡೆಗೆ ನಾವು ಶ್ರಮಿಸಬಹುದು. 5 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳು ಮಲೇರಿಯಾದ ವಿನಾಶಕಾರಿ ಪರಿಣಾಮವನ್ನು ಹೊಂದುತ್ತಾರೆ. ಈ ಮಾರಣಾಂತಿಕ ಕಾಯಿಲೆಯಿಂದ ಪ್ರಭಾವಿತವಾಗಿರುವ ಅತ್ಯಂತ ದುರ್ಬಲ ಗುಂಪಾಗಿ ಹೊರಹೊಮ್ಮುತ್ತಾರೆ. ಖಪೋರ ಅಂಕಿಅಂಶದಲ್ಲಿ 2019ರಲ್ಲಿ ಮಾತ್ರ ಅವರು ವಿಶ್ವದಾದ್ಯಂತ ಎಲ್ಲಾ ಮಲೇರಿಯಾ ಸಾವುಗಳಲ್ಲಿ 67%ನಷ್ಟು ಪ್ರಮಾಣವನ್ನು ಹೊಂದಿದ್ದಾರೆ ಎಂದು ತಿಳಿದುಬಂದಿದೆ. ಈ ಭಯಾನಕ ವಾಸ್ತವವು ಈ ಯುವ ಜೀವಗಳನ್ನು ರಕ್ಷಿಸಲು ಮತ್ತು ರಕ್ಷಿಸಲು ಪ್ರಯತ್ನಗಳನ್ನು ತೀವ್ರಗೊಳಿಸುವ ತುರ್ತು ಅಗತ್ಯವನ್ನು ಎತ್ತಿ ತೋರಿಸುತ್ತದೆ. ಮಲೇರಿಯಾದಿಂದ ಬಳಲುತ್ತಿರುವ ಮಕ್ಕಳು ಅನುಭವಿಸುವ ರೋಗಲಕ್ಷಣಗಳು ಸಾಮಾನ್ಯವಾಗಿ ಸೂಕ್ಷ್ಮವಾಗಿರುತ್ತವೆ ಮತ್ತು ಇತರ ಸಾಮಾನ್ಯ ಬಾಲ್ಯದ ಕಾಯಿಲೆಗಳಿಗೆ ಸುಲಭವಾಗಿ ತಪ್ಪಾಗುತ್ತವೆ. ರೋಗವನ್ನು ತ್ವರಿತವಾಗಿ ಪತ್ತೆಹಚ್ಚಲು ಮತ್ತು ಚಿಕಿತ್ಸೆ ನೀಡಲು ಇದು ಗಮನಾರ್ಹ ಸವಾಲನ್ನು ಒಡ್ಡುತ್ತದೆ. ಇದಲ್ಲದೆ ಅವರ ಅಪಕ್ವವಾದ ಪ್ರತಿರಕ್ಷಣಾ ವ್ಯವಸ್ಥೆಗಳು ಅಂಗಾಂಗ ವೈಫಲ್ಯ ಅಥವಾ ಸೆರೆಬ್ರಲ್ ಮಲೇರಿಯಾದಂತಹ ತೀವ್ರ ತೊಡಕುಗಳಿಗೆ ಹೆಚ್ಚು ಒಳಗಾಗುವಂತೆ ಮಾಡುತ್ತದೆ. ಕುಟುಂಬಗಳು ಮತ್ತು ಸಮುದಾಯಗಳು ನಷ್ಟವನ್ನು ನಿಭಾಯಿಸುವುದರಿಂದ ಮತ್ತು ಅಂತಹ ಮುಗ್ಧ ಜೀವಗಳು ಏಕೆ ಅಪಾಯದಲ್ಲಿದೆ ಎಂಬುದನ್ನು ಅರ್ಥಮಾಡಿಕೊಳ್ಳಲು ಹೆಣಗಾಡುವುದರಿಂದ ಅವರ ಮೇಲಿನ ಹೊರೆ ಅಳೆಯಲಾಗದು. ಕೀಟನಾಶಕ ಚಿಕಿತ್ಸೆಯ ಬೆಡ್ನೆಟ್ಗಳು, ಒಳಾಂಗಣ ಉಳಿಕೆ ಸಿಂಪರಣೆ ಅಭಿಯಾನಗಳು ಮತ್ತು 5 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳಿಗೆ ಪರಿಣಾಮಕಾರಿ ಮಲೇರಿಯಾ ವಿರೋಧಿ ಚಿಕಿತ್ಸೆಗೆ ಸಮಯೋಚಿತ ಪ್ರವೇಶದಂತಹ ತಡೆಗಟ್ಟುವ ಕ್ರಮಗಳಿಗೆ ಆದ್ಯತೆ ನೀಡುವುದು ನಮಗೆ ಹಿಂದೆಂದಿಗಿಂತಲೂ ಹೆಚ್ಚು ಮುಖ್ಯವಾಗಿದೆ. ಈ ಮೂಲಭೂತ ಅಂಶಗಳನ್ನು ನೇರವಾಗಿ ತಿಳಿಸುವ ಮೂಲಕ ಮಕ್ಕಳು ಆರೋಗ್ಯವಂತರಾಗಿ ಮತ್ತು ಮಲೇರಿಯಾದ ಬೆದರಿಕೆಯಿಂದ ಮುಕ್ತವಾಗಿ ಬೆಳೆಯುವ ಭವಿಷ್ಯದ ಕಡೆಗೆ ಶ್ರಮಿಸುತ್ತಿರುವಾಗ ಈ ಅಸಾಧಾರಣ ದುರ್ಬಲ ಗುಂಪಿನಿಂದ ಹೊರುವ ಹೊರೆಯನ್ನು ಕಡಿಮೆ ಮಾಡಲು ನಾವು ಕೆಲಸ ಮಾಡಬಹುದು. ಪ್ರಪಂಚದ ಅನೇಕ ಭಾಗಗಳಲ್ಲಿ ಮಲೇರಿಯಾವು ಹೆಚ್ಚು ಪ್ರಚಲಿತದಲ್ಲಿರುವ ರೋಗವಾಗಿದ್ದರೂ ಇದು ವ್ಯಕ್ತಿಗಳ ಆರೋಗ್ಯದ ಮೇಲೆ ಮಾತ್ರವಲ್ಲದೆ ಅವರ ತೊಗಲಿನ ಚೀಲಗಳ ಮೇಲೂ ಪರಿಣಾಮ ಬೀರುತ್ತದೆ. ಮಲೇರಿಯಾಕ್ಕೆ ಸಂಬಂಧಿಸಿದ ನೇರ ವೆಚ್ಚಗಳು ಸಾಕಷ್ಟು ಮಹತ್ವದ್ದಾಗಿರಬಹುದು. ತಡೆಗಟ್ಟುವಿಕೆ ಮತ್ತು ಚಿಕಿತ್ಸೆ ಎರಡಕ್ಕೂ ವೆಚ್ಚವನ್ನು ಒಳಗೊಂಡಿರುತ್ತದೆ. ತಡೆಗಟ್ಟುವಿಕೆಗೆ ಬಂದಾಗ ರೋಗಗಳ ಪ್ರಾಥಮಿಕ ವಾಹಕಗಳಾದ ಸೊಳ್ಳೆಗಳನ್ನು ನಿವಾರಿಸಲು ಕೀಟನಾಶಕ, ಸಂಸ್ಕರಿಸಿದ ಬೆಡ್ನೆಟ್ಗಳು ಮತ್ತು ನಿವಾರಕಗಳಂತಹ ಕ್ರಮಗಳಲ್ಲಿ ವ್ಯಕ್ತಿಗಳು ಹೂಡಿಕೆ ಮಾಡುತ್ತಾರೆ. ಇದಲ್ಲದೆ ಸರ್ಕಾರಗಳು ಮತ್ತು ಆರೋಗ್ಯ ಸಂಸ್ಥೆಗಳು ಮಲೇರಿಯಾದ ಬಗ್ಗೆ ಜಾಗೃತಿ ಮೂಡಿಸುವ ಮತ್ತು ದುರ್ಬಲ ಜನಸಂಖ್ಯೆಗೆ ತಡೆಗಟ್ಟುವ ಕ್ರಮಗಳನ್ನು ವಿತರಿಸುವ ಉದ್ದೇಶದಿಂದ ಸಾರ್ವಜನಿಕ ಆರೋಗ್ಯ ಅಭಿಯಾನಗಳಿಗೆ ಗಣನೀಯ ಹಣವನ್ನು ನಿಯೋಜಿಸುತ್ತವೆ. ತಡೆಗಟ್ಟುವ ವೆಚ್ಚಗಳ ಜೊತೆಗೆ ಮಲೇರಿಯಾ ಚಿಕಿತ್ಸೆಯು ಆರ್ಥಿಕವಾಗಿ ಹೊರೆಯಾಗಬಹುದು. ಶೀತ, ತಲೆನೋವು ಮತ್ತು ದೇಹದ ನೋವುಗಳಂತಹ ರೋಗಲಕ್ಷಣಗಳಿಂದ ಬಳಲುತ್ತಿರುವ ರೋಗಿಗಳಿಗೆ ಸಕಾಲಿಕ ವೈದ್ಯಕೀಯ ಮಧ್ಯಸ್ಥಿಕೆ ಬೇಕಾಗಬಹುದು. ಇದು ಸಾಮಾನ್ಯವಾಗಿ ಸೋಂಕನ್ನು ದೃಢೀಕರಿಸಲು ರೋಗನಿರ್ಣಯದ ಪರೀಕ್ಷೆಗಳನ್ನು ಒಳಗೊಂಡಿರುತ್ತದೆ ಮತ್ತು ನಂತರ ಆಂಟಿಮಲೇರಿಯಲ್ ಔಷಧವನ್ನು ಒಳಗೊಂಡಿರುತ್ತದೆ. ಇದಲ್ಲದೆ ತೊಡಕುಗಳು ಉಂಟಾಗುವ ತೀವ್ರತರವಾದ ಪ್ರಕರಣಗಳಲ್ಲಿ ಅಥವಾ ವ್ಯಕ್ತಿಯು ಈಗಾಗಲೇ ರಕ್ತಹೀನತೆ ಅಥವಾ ಅಪೌಷ್ಟಿಕತೆಯಂತಹ ಆರೋಗ್ಯ ಪರಿಸ್ಥಿತಿಗಳನ್ನು ಹೊಂದಿದ್ದರೆ ಆಸ್ಪತ್ರೆಗೆ ಸೇರಿಸುವುದು ಮತ್ತು ಹೆಚ್ಚುವರಿ ಚಿಕಿತ್ಸೆಗಳು ಅಗತ್ಯವಾಗಬಹುದು. ಈ ಎಲ್ಲಾ ಖರ್ಚುಗಳು ತ್ವರಿತವಾಗಿ ಕೂಡಿಕೊಳ್ಳುತ್ತವೆ ಮತ್ತು ಈಗಾಗಲೇ ಸೀಮಿತ ಆರ್ಥಿಕ ಸಂಪನ್ಮೂಲಗಳೊಂದಿಗೆ ಹೋರಾಡುತ್ತಿರುವ ಕುಟುಂಬಗಳ ಮೇಲೆ ಅಪಾರ ಒತ್ತಡವನ್ನು ಉಂಟುಮಾಡಬಹುದು. ಆರೋಗ್ಯಕರವಾಗಿ ಉಳಿಯುವುದು ಹಣಕಾಸಿನ ನಿರ್ಬಂಧಗಳಿಂದ ಎಂದಿಗೂ ಮರೆಯಾಗಬಾರದು. ಆದಾಗ್ಯೂ ಮಲೇರಿಯಾಕ್ಕೆ ಸಂಬಂಧಿಸಿದ ನೇರ ವೆಚ್ಚಗಳು ವ್ಯಕ್ತಿಗಳು ಮತ್ತು ಸಮುದಾಯಗಳನ್ನು ಸೂಕ್ತ ಆರೈಕೆಯನ್ನು ಪಡೆಯುವ ಅಥವಾ ತಡೆಗಟ್ಟುವ ಕ್ರಮಗಳ ಮೂಲಕ ಭವಿಷ್ಯದ ಸೋಂಕುಗಳಿಂದ ತಮ್ಮನ್ನು ತಾವು ರಕ್ಷಿಸಿಕೊಳ್ಳುವ ನಡುವೆ ಕಠಿಣ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತೆ ಒತ್ತಾಯಿಸುತ್ತದೆ. ಮಾನವ ಇತಿಹಾಸದಲ್ಲಿ ಮಾರಣಾಂತಿಕ ಕಾಯಿಲೆಗಳಲ್ಲಿ ಒಂದಾದ ಮಲೇರಿಯಾವು 4 ಜಾತಿಯ ಪರಾವಲಂಬಿಗಳಿಂದ ಉಂಟಾಗುತ್ತದೆ: ಪ್ಲಾಸ್ಮೋಡಿಯಂ ಫಾಲ್ಸಿಪ್ಯಾರಮ್, ಪ್ಲಾಸ್ಮೋಡಿಯಂ ವೈವಾಕ್ಸ್, ಪ್ಲಾಸ್ಮೋಡಿಯಂ ಮಲೇರಿಯಾ ಮತ್ತು ಪ್ಲಾಸ್ಮೋಡಿಯಂ ಓವೆಲ್. ಪ್ರತಿಯೊಂದು ಪರಾವಲಂಬಿ ಜಾತಿಯು ತನ್ನದೇ ಆದ ವಿಶಿಷ್ಟ ಗುಣಲಕ್ಷಣಗಳನ್ನು ಮತ್ತು ಮಾನವ ದೇಹದೊಳಗೆ ಆಕ್ರಮಣದ ವಿಧಾನಗಳನ್ನು ಹೊಂದಿದೆ. ಪ್ಲಾಸ್ಮೋಡಿಯಂ ಫಾಲ್ಸಿಪ್ಯಾರಮ್ ಅತ್ಯಂತ ಮಾರಣಾಂತಿಕ ಜಾತಿ ಎಂದು ಹೆಸರುವಾಸಿಯಾಗಿದೆ, ಏಕೆಂದರೆ ಇದು ರಕ್ತಪ್ರವಾಹದಲ್ಲಿ ವೇಗವಾಗಿ ಗುಣಿಸಬಹುದು. ಚಿಕಿತ್ಸೆ ನೀಡದೆ ಬಿಟ್ಟರೆ ತೀವ್ರ ರೋಗಲಕ್ಷಣಗಳು ಮತ್ತು ತೊಡಕುಗಳಿಗೆ ಕಾರಣವಾಗುತ್ತದೆ. ಮತ್ತೊಂದೆಡೆ ಪ್ಲಾಸ್ಮೋಡಿಯಂ ವೈವಾಕ್ಸ್ ಮಲೇರಿಯಾದ ಪುನರಾವರ್ತಿತ ದಾಳಿಯನ್ನು ಉಂಟುಮಾಡುವ ಮೊದಲು ದೀರ್ಘಕಾಲದವರೆಗೆ ಯಕೃತ್ತಿನಲ್ಲಿ ಸುಪ್ತವಾಗಿರುವ ಒಂದು ವಿಶಿಷ್ಟ ಸಾಮರ್ಥ್ಯವನ್ನು ಹೊಂದಿದೆ. ಇದು ಸೋಂಕಿತ ವ್ಯಕ್ತಿಯ ವ್ಯವಸ್ಥೆಯಿಂದ ಸಂಪೂರ್ಣವಾಗಿ ನಿರ್ಮೂಲನೆ ಮಾಡುವುದು ವಿಶೇಷವಾಗಿ ಸವಾಲಿನ ಸಂಗತಿಯಾಗಿದೆ. ಆದಾಗ್ಯೂ
ಕೆಲವು ಜನರು ಈ ಮಲೇರಿಯಾವನ್ನು ಉಂಟುಮಾಡುವ ಪರಾವಲಂಬಿಗಳನ್ನು ಯಾವುದೇ ರೋಗಲಕ್ಷಣಗಳನ್ನು ಪ್ರದರ್ಶಿಸದೆ ಸಾಗಿಸಬಹುದು ಎಂಬುದು ಅನೇಕರನ್ನು ಆಶ್ಚರ್ಯಗೊಳಿಸುತ್ತದೆ. ಈ ವ್ಯಕ್ತಿಗಳನ್ನು ಆರೋಗ್ಯಕರ ವಾಹಕಗಳೆಂದು ಪರಿಗಣಿಸಲಾಗುತ್ತದೆ ಮತ್ತು ಸೊಳ್ಳೆ ಕಡಿತದ ಮೂಲಕ ತಿಳಿಯದೆ ಇತರರಿಗೆ ರೋಗವನ್ನು ಹರಡಬಹುದು. ಸೋಂಕಿನ ಹೊರತಾಗಿಯೂ ಈ ಲಕ್ಷಣರಹಿತ ವ್ಯಕ್ತಿಗಳು ಹೇಗೆ ಆರೋಗ್ಯವಾಗಿರುತ್ತಾರೆ ಎಂಬುದನ್ನು ಅರ್ಥಮಾಡಿಕೊಳ್ಳುವುದು ಮಲೇರಿಯಾ ಹರಡುವಿಕೆಯನ್ನು ಸಂಪೂರ್ಣವಾಗಿ ತಡೆಗಟ್ಟುವಲ್ಲಿ ಹೊಸ ಸಾಧ್ಯತೆಗಳನ್ನು ಅನ್ಲಾಕ್ ಮಾಡಬಹುದು. ಹೀಗಾಗಿ ರೋಗಲಕ್ಷಣದ ಪ್ರಕರಣಗಳಿಗೆ ಚಿಕಿತ್ಸೆ ನೀಡುವುದರ ಮೇಲೆ ಕೇಂದ್ರೀಕರಿಸುವುದು ಮಾತ್ರವಲ್ಲದೆ ಪರಿಣಾಮಕಾರಿ ನಿಯಂತ್ರಣ ಕ್ರಮಗಳಿಗಾಗಿ ಆರೋಗ್ಯಕರ ವಾಹಕಗಳ ಸುತ್ತಲಿನ ಈ ರಹಸ್ಯವನ್ನು ಬಿಚ್ಚಿಡುವುದು ನಿರ್ಣಾಯಕವಾಗುತ್ತದೆ. ಪ್ಲಾಸ್ಮೋಡಿಯಂ ಫಾಲ್ಸಿಪ್ಯಾರಮ್ ಮಾರಣಾಂತಿಕ ರೀತಿಯ ಮಲೇರಿಯಾ ಪರಾವಲಂಬಿ ಎಂದು ಕರೆಯಲ್ಪಡುತ್ತದೆ. ಇದು ಪ್ರತಿ ವರ್ಷ ಹಲವಾರು ಜೀವಗಳನ್ನು ಬಲಿ ತೆಗೆದುಕೊಳ್ಳಲು ಕಾರಣವಾಗಿದೆ. ಇತರ ತಳಿಗಳಿಗಿಂತ ಭಿನ್ನವಾಗಿ ಪ್ಲಾಸ್ಮೋಡಿಯಂನ ಈ ನಿರ್ದಿಷ್ಟ ರೂಪವು ಕೆಂಪು ರಕ್ತ ಕಣಗಳ ಮೇಲೆ ದಾಳಿ ಮಾಡುತ್ತದೆ ಮತ್ತು ಅವುಗಳೊಳಗೆ ವೇಗವಾಗಿ ಗುಣಿಸಬಹುದು. ಫಾಲ್ಸಿಪ್ಯಾರಮ್ ಸೋಂಕಿನ ಲಕ್ಷಣಗಳು ಅಧಿಕ ಜ್ವರ, ತೀವ್ರ ತಲೆನೋವು, ಸ್ನಾಯು ನೋವು ಮತ್ತು ಕೆಲವು ಸಂದರ್ಭಗಳಲ್ಲಿ ಅಂಗಾಂಗ ವೈಫಲ್ಯವನ್ನು ಒಳಗೊಂಡಿರುತ್ತದೆ. ಫಾಲ್ಸಿಪ್ಯಾರಮ್ ಬಗ್ಗೆ ವಿಶೇಷವಾಗಿ ಆತಂಕಕಾರಿ ವಿಷಯವೆಂದರೆ ಅದು ಆರೋಗ್ಯವಂತ ವ್ಯಕ್ತಿಗಳಲ್ಲಿ ತೀವ್ರವಾದ ತೊಡಕುಗಳು ಮತ್ತು ಸಾವಿಗೆ ಕಾರಣವಾಗಬಹುದು. ಫಾಲ್ಸಿಪ್ಯಾರಮ್ ಕೆಲವು ಪ್ರದೇಶಗಳಲ್ಲಿ ಸಾಮಾನ್ಯವಾಗಿ ಬಳಸುವ ಆಂಟಿಮಲೇರಿಯಾ ಔಷಧಗಳಿಗೆ ಪ್ರತಿರೋಧವನ್ನು ಅಭಿವೃದ್ಧಿಪಡಿಸಿದೆ ಎಂದು ಇತ್ತೀಚಿನ ಅಧ್ಯಯನಗಳು ತೋರಿಸಿವೆ. ಮಲೇರಿಯಾ ವಿರುದ್ಧ ಪರಿಣಾಮಕಾರಿಯಾಗಿ ಹೋರಾಡುವ ಜಾಗತಿಕ ಪ್ರಯತ್ನಗಳಿಗೆ ಇದು ಮಹತ್ವದ ಸವಾಲನ್ನು ಒಡ್ಡುತ್ತದೆ ಮತ್ತು ಹೊಸ ಚಿಕಿತ್ಸಾ ತಂತ್ರಗಳ ಅಭಿವೃದ್ಧಿಯ ತುರ್ತು ಅಗತ್ಯವನ್ನು ಎತ್ತಿ ತೋರಿಸುತ್ತದೆ. ಸೊಳ್ಳೆಗಳನ್ನು ಹರಡುವುದನ್ನು ತಡೆಗಟ್ಟಲು ತಳೀಯವಾಗಿ ಮಾರ್ಪಡಿಸುವ ಅಥವಾ ನಿರ್ದಿಷ್ಟವಾಗಿ ಫಾಲ್ಸಿಪ್ಯಾರಮ್ ಅನ್ನು ಗುರಿಯಾಗಿಸಿಕೊಂಡು ಲಸಿಕೆಗಳನ್ನು ಅಭಿವೃದ್ಧಿಪಡಿಸುವಂತಹ ಹೊಸ ವಿಧಾನಗಳನ್ನು ಸಂಶೋಧಕರು ಅನ್ವೇಷಿಸುತ್ತಿದ್ದಾರೆ. ಫಾಲ್ಸಿಪ್ಯಾರಮ್ನ ಬೆದರಿಕೆಯ ಗುರುತ್ವಾಕರ್ಷಣೆಯನ್ನು ಅರ್ಥಮಾಡಿಕೊಳ್ಳುವುದು ಈ ಮಾರಣಾಂತಿಕ ಪರಾವಲಂಬಿಯನ್ನು ಪರಿಣಾಮಕಾರಿಯಾಗಿ ಎದುರಿಸಲು ಸರ್ಕಾರಗಳು, ಸಂಸ್ಥೆಗಳು ಮತ್ತು ವ್ಯಕ್ತಿಗಳಿಂದ ಸಾಮೂಹಿಕ ಕ್ರಮವನ್ನು ಬಯಸುತ್ತದೆ. ಸೊಳ್ಳೆ ನಿಯಂತ್ರಣ ಮತ್ತು ಬೆಡ್ನೆಟ್ ಬಳಕೆಯಂತಹ ತಡೆಗಟ್ಟುವ ಕ್ರಮಗಳ ಜೊತೆಗೆ ಈ ಪಟ್ಟುಬಿಡದ ಕೊಲೆಗಾರನಿಂದ ಅಪಾಯದಲ್ಲಿರುವ ಜೀವಗಳನ್ನು ಉಳಿಸುವಲ್ಲಿ ಆರಂಭಿಕ ಪತ್ತೆ ಮತ್ತು ತ್ವರಿತ ಚಿಕಿತ್ಸೆಯು ನಿರ್ಣಾಯಕವಾಗಿದೆ. ಪ್ಲಾಸ್ಮೋಡಿಯಂ ಫಾಲ್ಸಿಪ್ಯಾರಮ್ ವಿರುದ್ಧ ಹೋರಾಡಲು ಸುಧಾರಿತ ತಡೆಗಟ್ಟುವ ವಿಧಾನಗಳು ಮತ್ತು ಪರಿಣಾಮಕಾರಿ ಚಿಕಿತ್ಸೆಗಳಿಗಾಗಿ ಸಂಶೋಧನೆಗೆ ಹೆಚ್ಚಿನ ಸಂಪನ್ಮೂಲಗಳನ್ನು ಹೂಡಿಕೆ ಮಾಡುವಾಗ ಮಲೇರಿಯಾದಿಂದ ಪೀಡಿತ ಸಮುದಾಯಗಳಲ್ಲಿ ಈ ತಳಿಯ ಬಗ್ಗೆ ಜಾಗೃತಿ ಮೂಡಿಸುವುದು ಅತ್ಯಗತ್ಯ. ಮಲೇರಿಯಾ ಸೊಳ್ಳೆಯಿಂದ ಹರಡುವ ಸಾಂಕ್ರಾಮಿಕ ರೋಗ. ಸೌಮ್ಯದಿಂದ ತೀವ್ರತರವಾದ ವಿವಿಧ ರೋಗಲಕ್ಷಣಗಳಿಗೆ ಹೆಸರುವಾಸಿಯಾಗಿದೆ. ಈ ರೋಗಲಕ್ಷಣಗಳನ್ನು 2 ಮುಖ್ಯ ವರ್ಗಗಳಾಗಿ ವರ್ಗೀಕರಿಸಬಹುದು: ಜಟಿಲವಲ್ಲದ ಮತ್ತು ತೀವ್ರವಾದ ಮಲೇರಿಯಾ. ಜಟಿಲವಲ್ಲದ ಮಲೇರಿಯಾ ಸಾಮಾನ್ಯವಾಗಿ ಜ್ವರ, ಶೀತ, ತಲೆನೋವು, ಸ್ನಾಯು ನೋವು, ಬೆವರುವಿಕೆ ಮತ್ತು ಆಯಾಸದ ಸಂಯೋಜನೆಯೊಂದಿಗೆ ಇರುತ್ತದೆ. ಈ ರೋಗಲಕ್ಷಣಗಳು ಆರೋಗ್ಯವಂತ ವ್ಯಕ್ತಿಗೆ ನಿರ್ವಹಿಸಬಹುದಾದಂತೆ ತೋರುತ್ತದೆಯಾದರೂ ಅವು ಸಾಮಾನ್ಯವಾಗಿ ರಕ್ತ ಪ್ರವಾಹದಲ್ಲಿ ಪರಾವಲಂಬಿ ಇರುವಿಕೆಯನ್ನು ಸೂಚಿಸುತ್ತವೆ. ಮತ್ತೊಂದೆಡೆ ತೀವ್ರವಾದ ಮಲೇರಿಯಾವು ವೈದ್ಯಕೀಯ ತುರ್ತುಸ್ಥಿತಿಯಾಗಿದ್ದು ಅದು ತಕ್ಷಣದ ಗಮನದ ಅಗತ್ಯವಿರುತ್ತದೆ. ಜಟಿಲವಲ್ಲದ ಮಲೇರಿಯಾದ ಮೇಲೆ ತಿಳಿಸಲಾದ ರೋಗಲಕ್ಷಣಗಳ ಜೊತೆಗೆ ತೀವ್ರತರವಾದ ಪ್ರಕರಣಗಳು ಅಂಗಾಂಗ ವೈಫಲ್ಯ ಅಥವಾ ಅಪಸಾಮಾನ್ಯ ಕ್ರಿಯೆಗೆ ಕಾರಣವಾಗಬಹುದು. ಇದು ಶ್ವಾಸಕೋಶದಲ್ಲಿ ದ್ರವದ ಶೇಖರಣೆ ಅಥವಾ ಕೆಂಪು ರಕ್ತ ಕಣನಾಶದ ಪರಿಣಾಮವಾಗಿ ರಕ್ತಹೀನತೆಯಿಂದಾಗಿ ಉಸಿರಾಟದ ತೊಂದರೆ ಅಥವಾ ಉಸಿರಾಟದ ತೊಂದರೆಯಾಗಿ ಪ್ರಕಟವಾಗಬಹುದು. ಮಲೇರಿಯಾದ ತೀವ್ರ ಸ್ವರೂಪಗಳು ರೋಗಗ್ರಸ್ತವಾಗುವಿಕೆಗಳು ಅಥವಾ ಕೋಮಾದಂತಹ ನರವೈಜ್ಞಾನಿಕ ತೊಡಕುಗಳನ್ನು ಸಹ ಉಂಟುಮಾಡಬಹುದು. ಮಲೇರಿಯಾ ಹರಡಿರುವ ಪ್ರದೇಶಗಳಲ್ಲಿ ವಾಸಿಸುವ ವ್ಯಕ್ತಿಗಳು ಅಥವಾ ಇತ್ತೀಚೆಗೆ ಸ್ಥಳೀಯ ಪ್ರದೇಶಗಳಿಗೆ ಪ್ರಯಾಣಿಸಿದವರು ಈ ರೋಗಲಕ್ಷಣಗಳ ಬಗ್ಗೆ ತಿಳಿದಿರುವುದು ಮತ್ತು ಯಾವುದೇ ಅನುಮಾನಗಳು ಉದ್ಭವಿಸಿದರೆ ಸಾಧ್ಯವಾದಷ್ಟು ಬೇಗ ವೈದ್ಯಕೀಯ ಆರೈಕೆಯನ್ನು ಪಡೆಯುವುದು ಮುಖ್ಯವಾಗಿದೆ. ಈ ಮಾರಣಾಂತಿಕ ಕಾಯಿಲೆಗೆ ಸಂಬಂಧಿಸಿದ ತೊಡಕುಗಳನ್ನು ತಡೆಗಟ್ಟಲು ಮತ್ತು ಮರಣ ಪ್ರಮಾಣವನ್ನು ಕಡಿಮೆ ಮಾಡಲು ತ್ವರಿತ ರೋಗನಿರ್ಣಯ ಮತ್ತು ಚಿಕಿತ್ಸೆಯು ನಿರ್ಣಾಯಕವಾಗಿದೆ. ಮಲೇರಿಯಾ ರೋಗಲಕ್ಷಣಗಳಿಗೆ ಬಂದಾಗ ಜಾಗರೂಕತೆಯಿಂದ ಜೀವಗಳನ್ನು ಉಳಿಸಬಹುದು ಎಂಬುದನ್ನು ನೆನಪಿಡಿ. ಜಟಿಲವಲ್ಲದ ಮಲೇರಿಯಾ ಒಂದು ಟ್ರಿಕಿ ಪ್ರಾಣಿಯಾಗಿದೆ. ಜ್ವರದ ಸರಳ ಪ್ರಕರಣವನ್ನು ಅನುಕರಿಸುವ ರೋಗಲಕ್ಷಣಗಳೊಂದಿಗೆ ನೀವು ಕನಿಷ್ಠ ನಿರೀಕ್ಷಿಸಿದಾಗ ಅದು ನಿಮ್ಮ ಮೇಲೆ ನುಸುಳುತ್ತದೆ. ನೀವು ಒಂದು ಕ್ಷಣ ಸಂಪೂರ್ಣವಾಗಿ ಆರೋಗ್ಯವಂತರಾಗಿರಬಹುದು ಮತ್ತು ನಂತರ ಇದ್ದಕ್ಕಿದ್ದಂತೆ ಬಳಲಿಕೆ, ಜ್ವರ ಮತ್ತು ಶೀತದ ಅಲೆಯಿಂದ ಹೊಡೆಯಬಹುದು. ಆದರೆ ಇಲ್ಲಿ ಕ್ಯಾಚ್ ಇಲ್ಲಿದೆ: ನೀವು ಮಲೇರಿಯಾದ ಈ ಹೇಳುವ ಲಕ್ಷಣಗಳನ್ನು ಅನುಭವಿಸುತ್ತಿದ್ದರೂ ಸಹ
ತೀವ್ರವಾದ ಸೋಂಕು ಅಥವಾ ಚಿಕಿತ್ಸೆಯ ವೈಫಲ್ಯವನ್ನು ಸೂಚಿಸಲು ನಿಮ್ಮ ವೈದ್ಯರು ಯಾವುದೇ ಕ್ಲಿನಿಕಲ್ ಅಥವಾ ಪ್ರಯೋಗಾಲಯದ ಪುರಾವೆಗಳನ್ನು ಕಂಡುಕೊಳ್ಳುವುದಿಲ್ಲ. ಈ ವಿರೋಧಾಭಾಸದ ಪರಿಸ್ಥಿತಿಯು ರೋಗಿಗಳು ಮತ್ತು ಆರೋಗ್ಯ ವೃತ್ತಿಪರರು ತಮ್ಮ ತಲೆಗಳನ್ನು ಕೆರೆದುಕೊಳ್ಳಬಹುದು. ಸ್ಟ್ಯಾಂಡರ್ಡ್ ಡಯಾಗ್ನೋಸ್ಟಿಕ್ ವಿಧಾನಗಳಿಂದ ಮಲೇರಿಯಾದಂತಹ ಗಂಭೀರವಾದವು ಹೇಗೆ ಪತ್ತೆಯಾಗುವುದಿಲ್ಲ? ಉತ್ತರವು ಈ ಪರಾವಲಂಬಿ ಕಾಯಿಲೆಯ ಸಂಕೀರ್ಣ ಸ್ವರೂಪದಲ್ಲಿದೆ. ಮಲೇರಿಯಾವು ನಮ್ಮ ಪ್ರತಿರಕ್ಷಣಾ ವ್ಯವಸ್ಥೆಯ ಪತ್ತೆ ಕಾರ್ಯವಿಧಾನಗಳಿಂದ ತಪ್ಪಿಸಿಕೊಳ್ಳಲು ಶತಮಾನಗಳಿಂದ ವಿಕಸನಗೊಂಡಿತು. ಯಾವುದೇ ಪ್ರಮುಖ ಎಚ್ಚರಿಕೆಗಳನ್ನು ಹೊಂದಿಸದೆ ಅದು ನಮ್ಮ ದೇಹದಲ್ಲಿ ಮೌನವಾಗಿ ಬೆಳೆಯಲು ಅನುವು ಮಾಡಿಕೊಡುತ್ತದೆ. ಇದು ಒಂದು ಕುತಂತ್ರದ ಮಾಸ್ಟರ್ ಮೈಂಡ್ ಆಗಿದ್ದು, ಮೌನವಾಗಿ ಒಳಗೆ ಆಳವಾಗಿ ವಿನಾಶವನ್ನುಂಟು ಮಾಡುವಾಗ ಸಣ್ಣ ಕಾಯಿಲೆಯಂತೆ ಮರೆಮಾಚುತ್ತದೆ. ಮಲೇರಿಯಾಕ್ಕೆ ಸ್ಥಳೀಯವಾಗಿರುವ ಪ್ರದೇಶಗಳಲ್ಲಿ ವಾಸಿಸುವವರಿಗೆ ಇದು ಅನಿಶ್ಚಿತತೆಯ ಅಸ್ಥಿರ ಭಾವವನ್ನು ಉಂಟುಮಾಡಬಹುದು. ಅವರು ಎಲ್ಲ ಕ್ಲಾಸಿಕ್ ರೋಗಲಕ್ಷಣಗಳನ್ನು ಅನುಭವಿಸುತ್ತಿರಬಹುದು, ಆದರೆ ಅವರ ಅನುಮಾನಗಳನ್ನು ದೃಢೀಕರಿಸಲು ಯಾವುದೇ ಕಾಂಕ್ರೀಟ್ ಪುರಾವೆಗಳಿಲ್ಲ. ಈ ಅಸ್ಪಷ್ಟತೆಯು ಆರೋಗ್ಯ ರಕ್ಷಣೆ ನೀಡುಗರು ಜಾಗರೂಕರಾಗಿರಲು ಮತ್ತು ಜಟಿಲವಲ್ಲದ ಪ್ರಕರಣಗಳಿಗೆ ಹೆಚ್ಚಿನ ಅನುಮಾನದ ಸೂಚ್ಯಂಕವನ್ನು ಕಾಪಾಡಿಕೊಳ್ಳಲು ಅತ್ಯಗತ್ಯವಾಗಿಸುತ್ತದೆ. ಇಲ್ಲದಿದ್ದರೆ ಸಾಬೀತಾಗುವವರೆಗೆ ಪ್ರತಿ ಸಂಭಾವ್ಯ ಸಂಚಿಕೆಯನ್ನು ಸರಿಯಾದ ಕಾಳಜಿ ಮತ್ತು ಗಮನದೊಂದಿಗೆ ಚಿಕಿತ್ಸೆ ನೀಡುವುದು. ಇದಲ್ಲದೆ ಜಟಿಲವಲ್ಲದ ಮಲೇರಿಯಾವು ನಮ್ಮ ರೋಗ ನಿರ್ಣಯದ ಸಾಧನಗಳಿಂದ ಹೇಗೆ ತಪ್ಪಿಸಿಕೊಳ್ಳುತ್ತದೆ ಎಂಬುದನ್ನು ಅರ್ಥಮಾಡಿಕೊಳ್ಳುವುದು ಆರಂಭಿಕ ಪತ್ತೆ ವಿಧಾನಗಳನ್ನು ಸುಧಾರಿಸಲು ಹೆಚ್ಚಿನ ಸಂಶೋಧನೆಯ ತುರ್ತು ಅಗತ್ಯವನ್ನು ಎತ್ತಿ ತೋರಿಸುತ್ತದೆ. ನಿರ್ದಿಷ್ಟವಾಗಿ ಲಕ್ಷಣರಹಿತ ವ್ಯಕ್ತಿಗಳಿಗೆ ಅನುಗುಣವಾಗಿ ನಿಖರವಾದ ಮತ್ತು ಪ್ರವೇಶಿಸಬಹುದಾದ ರೋಗ ನಿರ್ಣಯವನ್ನು ಅಭಿವೃದ್ಧಿಪಡಿಸುವುದು ಅವರ ಸ್ವಂತ ಆರೋಗ್ಯಕ್ಕೆ ಮಾತ್ರವಲ್ಲದೆ ದುರ್ಬಲ ಸಮುದಾಯಗಳಲ್ಲಿ ಮತ್ತಷ್ಟು ಹರಡುವಿಕೆಯನ್ನು ತಡೆಯಲು ಮುಖ್ಯವಾಗಿದೆ. ಜಟಿಲವಲ್ಲದ ಮಲೇರಿಯಾವು ಆರಂಭದಲ್ಲಿ ರಾಡಾರ್ ಅಡಿಯಲ್ಲಿ ಹಾರಬಹುದಾದರೂ ಅದರ ಅಸ್ತಿತ್ವವನ್ನು ನಿರ್ಲಕ್ಷಿಸುವುದರಿಂದ, ಚಿಕಿತ್ಸೆ ನೀಡದೆ ಬಿಟ್ಟರೆ ಅಥವಾ ತಪ್ಪಾಗಿ ರೋಗ ನಿರ್ಣಯ ಮಾಡದಿದ್ದಲ್ಲಿ ಘೋರ ಪರಿಣಾಮಗಳನ್ನು ಉಂಟುಮಾಡಬಹುದು. ಆದ್ದರಿಂದ ನಾವು ನಮ್ಮ ನಡುವೆ ಸುಪ್ತವಾಗಿರುವ ಈ ಅದೃಶ್ಯ ಶತ್ರುವಿನ ಮೇಲೆ ಬೆಳಕು ಚೆಲ್ಲುವುದನ್ನು ಮುಂದುವರಿಸೋಣ. ಸುಧಾರಿತ ರೋಗ ನಿರ್ಣಯದಲ್ಲಿ ಹೂಡಿಕೆ ಮಾಡಿ ಮತ್ತು ಅದರ ಸೂಕ್ಷ್ಮ ಅಭಿವ್ಯಕ್ತಿಗಳ ಬಗ್ಗೆ ಜಾಗೃತಿಯನ್ನು ಹರಡಿ. ಇದರಿಂದ ನಾವು ಅಂತಿಮವಾಗಿ ಈ ಹಳೆಯ ವೈರಿಯನ್ನು ಒಳ್ಳೆಯದಕ್ಕಾಗಿ ಜಯಿಸಬಹುದು. ತೀವ್ರವಾದ ಮಲೇರಿಯಾವು ರೋಗಿಗಳಿಗೆ ಮತ್ತು ಆರೋಗ್ಯ ಪೂರೈಕೆದಾರರಿಗೆ ಅಸಾಧಾರಣ ಸವಾಲನ್ನು ಒದಗಿಸುತ್ತದೆ. ಅದರ ವಿಶಿಷ್ಟವಾದ ವೈದ್ಯಕೀಯ ಲಕ್ಷಣಗಳಲ್ಲಿ ತೀವ್ರ ರಕ್ತಹೀನತೆಯು ವಯಸ್ಕರಲ್ಲಿ ರೋಗ ಮತ್ತು ಮರಣಕ್ಕೆ ಪ್ರಮುಖ ಕೊಡುಗೆಯಾಗಿ ನಿಂತಿದೆ. ಇದು ಹೃದಯದ ಮೇಲೆ ಕೆಲಸದ ಭಾರವನ್ನು ಹೆಚ್ಚಿಸುವುದಲ್ಲದೆ ಪ್ರಮುಖ ಅಂಗಗಳಿಗೆ ಆಮ್ಲಜನಕದ ವಿತರಣೆಯ ಮೇಲೆ ಪರಿಣಾಮ ಬೀರುತ್ತದೆ. ಅಂಗಾಂಶ ಹೈಪೋಕ್ಸಿಯಾವನ್ನು ಉಲ್ಬಣಗೊಳಿಸುತ್ತದೆ. ತೀವ್ರವಾದ ಮಲೇರಿಯಾ ಪ್ರಕರಣಗಳನ್ನು ನಿರ್ವಹಿಸುವಲ್ಲಿ ತೀವ್ರವಾದ ರಕ್ತಹೀನತೆಯನ್ನು ತ್ವರಿತವಾಗಿ ಪರಿಹರಿಸುವುದು ನಿರ್ಣಾಯಕವಾಗುತ್ತದೆ, ಏಕೆಂದರೆ ರೋಗಿಯ ಸ್ಥಿತಿಯನ್ನು ಸ್ಥಿರಗೊಳಿಸಲು ರಕ್ತ ವರ್ಗಾವಣೆ ಅಗತ್ಯವಾಗಬಹುದು. ತೀವ್ರವಾದ ಮಲೇರಿಯಾದ ಮತ್ತೊಂದು ಆತಂಕಕಾರಿ ಅಂಶವೆಂದರೆ ಚಯಾಪಚಯ ಆಮ್ಲವ್ಯಾಧಿಗೆ ಸಂಬಂಧಿಸಿದ ಉಸಿರಾಟದ ತೊಂದರೆ. ದೇಹವು ಸೋಂಕಿನ ವಿರುದ್ಧ ಹೋರಾಡುತ್ತಿರುವಾಗ ಮೆಟಾಬಾಲಿಕ್ ಮಾರ್ಗಗಳು ಅಡ್ಡಿಪಡಿಸುತ್ತವೆ. ಇದು ಲ್ಯಾಕ್ಟಿಕ್ ಆಮ್ಲದ ಅಧಿಕ ಉತ್ಪಾದನೆಗೆ ಮತ್ತು ನಂತರದ ಆಮ್ಲವ್ಯಾಧಿಗೆ ಕಾರಣವಾಗುತ್ತದೆ. ಈ ಅಡಚಣೆಯು ಶ್ವಾಸಕೋಶದ ಕಾರ್ಯವನ್ನು ಕುಂಠಿತಗೊಳಿಸುವುದಲ್ಲದೆ ಇತರ ಅಂಗವ್ಯವಸ್ಥೆಗಳಿಗೆ ಗಂಭೀರ ಪರಿಣಾಮಗಳನ್ನು ಉಂಟುಮಾಡಬಹುದು. ತೀವ್ರವಾದ ಮಲೇರಿಯಾ ರೋಗಿಗಳಿಗೆ ಫಲಿತಾಂಶಗಳನ್ನು ಸುಧಾರಿಸುವಲ್ಲಿ ಚಯಾಪಚಯ ಆಮ್ಲವ್ಯಾಧಿಯನ್ನು ಸರಿಪಡಿಸುವ ಗುರಿಯನ್ನು ಹೊಂದಿರುವ ಮಧ್ಯಸ್ಥಿಕೆಗಳು ನಿರ್ಣಾಯಕವಾಗುತ್ತವೆ. ಬಹುಶಃ ತೀವ್ರವಾದ ಮಲೇರಿಯಾದ ಅತ್ಯಂತ ಸವಾಲಿನ ಅಭಿವ್ಯಕ್ತಿಗಳಲ್ಲಿ ಒಂದು ಸೆರೆಬ್ರಲ್ ಒಳಗೊಳ್ಳುವಿಕೆಯಾಗಿದೆ. ಪರಾವಲಂಬಿಗಳು ಕೆಂಪು ರಕ್ತ ಕಣಗಳಿಗೆ ಸೋಂಕು ತಗುಲಿದಾಗ ಸೆರೆಬ್ರಲ್ ಮಲೇರಿಯಾ ಸಂಭವಿಸುತ್ತದೆ. ಅದು ನಂತರ ಮೆದುಳಿನ ನಾಳಗಳಲ್ಲಿ ಸಂಗ್ರಹಗೊಳ್ಳುತ್ತದೆ, ಉರಿಯೂತವನ್ನು ಉಂಟುಮಾಡುತ್ತದೆ ಮತ್ತು ರಕ್ತದ ಹರಿವನ್ನು ತಡೆಯುತ್ತದೆ. ಪರಿಣಾಮವಾಗಿ ಉಂಟಾಗುವ ನರವೈಜ್ಞಾನಿಕ ತೊಡಕುಗಳು ಭ್ರಮೆ ಮತ್ತು ರೋಗಗ್ರಸ್ತವಾಗುವಿಕೆಗಳಿಂದ ಕೋಮಾ ಮತ್ತು ಶಾಶ್ವತ ಮಿದುಳಿನ ಹಾನಿ ಅಥವಾ ಚಿಕಿತ್ಸೆ ನೀಡದೆ ಬಿಟ್ಟರೆ ಸಾವು ಸಂಭವಿಸಬಹುದು. ಬದಲಾದ ಮಾನಸಿಕ ಸ್ಥಿತಿ ಅಥವಾ ನರವೈಜ್ಞಾನಿಕ ಕೊರತೆಗಳಂತಹ ಸೆರೆಬ್ರಲ್ ಒಳಗೊಳ್ಳುವಿಕೆಯ ಆರಂಭಿಕ ಚಿಹ್ನೆಗಳನ್ನು ಗುರುತಿಸುವುದು. ಆರೋಗ್ಯ ಪೂರೈಕೆದಾರರಿಗೆ ಆಂಟಿಮಲೇರಿಯಲ್ ಔಷಧಿಗಳು ಅಥವಾ ವಿಶೇಷ ಬೆಂಬಲದ ಆರೈಕೆಯಂತಹ ಜೀವ ಉಳಿಸುವ ಮಧ್ಯಸ್ಥಿಕೆಗಳನ್ನು ನಿಯೋಜಿಸಲು ಒಂದು ವಿಂಡೋವನ್ನು ಅನುಮತಿಸುತ್ತದೆ. ಕೊನೆಯಲ್ಲಿ, ತೀವ್ರವಾದ ಮಲೇರಿಯಾವು ಟ್ರಯಾಡ್ ರೋಗಲಕ್ಷಣಗಳ ಮೂಲಕ ಸ್ವತಃ ಕಾಣಿಸಿಕೊಳ್ಳುತ್ತದೆ. ತೀವ್ರ ರಕ್ತಹೀನತೆ ದೇಹದಾದ್ಯಂತ ಆಮ್ಲಜನಕದ ವಿತರಣೆಯನ್ನು ರಾಜಿ ಮಾಡುತ್ತದೆ. ಚಯಾಪಚಯ ಆಮ್ಲವ್ಯಾಧಿಯಿಂದ ಉಂಟಾಗುವ ಉಸಿರಾಟದ ತೊಂದರೆ ಮತ್ತು ಸಂಭಾವ್ಯ ವಿನಾಶಕಾರಿ ಸೆರೆಬ್ರಲ್ ಒಳಗೊಳ್ಳುವಿಕೆ ನರವೈಜ್ಞಾನಿಕ ತೊಡಕುಗಳಾಗಿ ಪ್ರಕಟವಾಗುತ್ತದೆ.
ಈ ವಿಶಿಷ್ಟ ಲಕ್ಷಣಗಳನ್ನು ಅರ್ಥಮಾಡಿಕೊಳ್ಳುವುದು ಸಕಾಲಿಕ ಗುರುತಿಸುವಿಕೆ ಮತ್ತು ಈ ದುರ್ಬಲಗೊಳಿಸುವ ಕಾಯಿಲೆಯಿಂದ ಪೀಡಿತರಿಗೆ ಚೇತರಿಕೆಯ ಸಾಧ್ಯತೆಗಳನ್ನು ಗರಿಷ್ಠಗೊಳಿಸಲು ಸಹಾಯ ಮಾಡುವ ಸೂಕ್ತ ನಿರ್ವಹಣಾ ತಂತ್ರಗಳಿಗೆ ಆಧಾರವನ್ನು ಒದಗಿಸುತ್ತದೆ. 24 ಗಂಟೆಗಳೊಳಗೆ ಚಿಕಿತ್ಸೆ ನೀಡದಿದ್ದರೆ ಫಾಲ್ಸಿಪ್ಯಾರಮ್ ಮಲೇರಿಯಾ ತೀವ್ರ ಅನಾರೋಗ್ಯಕ್ಕೆ ಒಳಗಾಗಬಹುದು. ಇದು ಸಾವಿಗೆ ಕಾರಣವಾಗುತ್ತದೆ. ಈ ಮಾರಣಾಂತಿಕ ಕಾಯಿಲೆಯ ಲಕ್ಷಣಗಳನ್ನು ಅರ್ಥಮಾಡಿಕೊಳ್ಳುವುದು ಸಕಾಲಿಕ ರೋಗನಿರ್ಣಯ ಮತ್ತು ಚಿಕಿತ್ಸೆಗಾಗಿ ನಿರ್ಣಾಯಕವಾಗಿದೆ. ಆರಂಭದಲ್ಲಿ ವ್ಯಕ್ತಿಗಳು ಜ್ವರ, ತಲೆನೋವು, ಸ್ನಾಯು ನೋವು ಮತ್ತು ಆಯಾಸವನ್ನು ಅನುಭವಿಸಬಹುದು. ರೋಗಲಕ್ಷಣಗಳು ಇತರ ಸಾಮಾನ್ಯ ಕಾಯಿಲೆಗಳಿಗೆ ಸುಲಭವಾಗಿ ತಪ್ಪಾಗುತ್ತವೆ. ಆದಾಗ್ಯೂ ಸೋಂಕು ಮುಂದುವರೆದಂತೆ ಹೆಚ್ಚು ಆತಂಕಕಾರಿ ಚಿಹ್ನೆಗಳು ಪ್ರಕಟಗೊಳ್ಳಲು ಪ್ರಾರಂಭಿಸುತ್ತವೆ. ತೀವ್ರವಾದ ಮಲೇರಿಯಾವು ರೋಗಗ್ರಸ್ತವಾಗುವಿಕೆಗಳು, ಪ್ರಜ್ಞೆಯ ನಷ್ಟ, ತೀವ್ರವಾದ ಉಸಿರಾಟದ ತೊಂದರೆ ಸಿಂಡ್ರೋಮ್, ಅರ್ಡ್ಸ್, ಅಂಗ ವೈಫಲ್ಯ ಮತ್ತು ಕೋಮಾಗೆ ಕಾರಣವಾಗಬಹುದು. ವಾಸ್ತವವೆಂದರೆ ಆರೋಗ್ಯ ಸಂಪನ್ಮೂಲಗಳ ಪ್ರವೇಶವು ಸೀಮಿತವಾಗಿರುವ ಅಥವಾ ಬಡತನ ಅಥವಾ ಸಂಘರ್ಷದಿಂದ ಅಡ್ಡಿಯಾಗಿರುವ ಪ್ರದೇಶಗಳಲ್ಲಿ ಹೆಚ್ಚು ಚಿಕಿತ್ಸೆ ನೀಡಬಹುದಾದ ಈ ಕಾಯಿಲೆಗೆ ಹಲವಾರು ವ್ಯಕ್ತಿಗಳು ಬಲಿಯಾಗುತ್ತಾರೆ. ಇದಲ್ಲದೆ ಫಾಲ್ಸಿಪ್ಯಾರಮ್ ಮಲೇರಿಯಾವನ್ನು ರೋಗದ ಇತರ ರೂಪಗಳಿಗಿಂತ ಭಿನ್ನವಾಗಿಸುವುದು ಕೆಂಪು ರಕ್ತ ಕಣಗಳಲ್ಲಿ ವೇಗವಾಗಿ ಗುಣಿಸುವ ಮತ್ತು ದೇಹದಾದ್ಯಂತ ಸಣ್ಣ ರಕ್ತನಾಳಗಳನ್ನು ಮುಚ್ಚುವ ಸಾಮರ್ಥ್ಯವಾಗಿದೆ. ಇದು ಕಾಮಾಲೆ, ಪಿತ್ತಜನಕಾಂಗದ ಅಪಸಾಮಾನ್ಯ ಕ್ರಿಯೆಯಿಂದಾಗಿ, ಮೂತ್ರಪಿಂಡ ವೈಫಲ್ಯ, ರಕ್ತದ ಹರಿವಿನ ದುರ್ಬಲತೆಯ ಪರಿಣಾಮವಾಗಿ ಮತ್ತು ರಕ್ತಹೀನತೆ, ಕೆಂಪು ರಕ್ತ ಕಣಗಳ ನಾಶದಿಂದ ನಂತಹ ತೀವ್ರ ತೊಡಕುಗಳ ಬೆಳವಣಿಗೆಗೆ ಕೊಡುಗೆ ನೀಡುತ್ತದೆ. ಈ ಮಾರಣಾಂತಿಕ ಪರಿಸ್ಥಿತಿಗಳಿಗೆ ತಕ್ಷಣದ ವೈದ್ಯಕೀಯ ಆರೈಕೆಯ ಅಗತ್ಯವಿರುತ್ತದೆ, ಆದರೆ ಚಿಕಿತ್ಸೆಯ ಪ್ರಾರಂಭವು ನಿರ್ಣಾಯಕ 24 ಗಂಟೆಗಳ ಅವಧಿಯನ್ನು ಮೀರಿ ವಿಳಂಬವಾದರೆ ದುರದೃಷ್ಟವಶಾತ್ ಸಂಭವಿಸುವ ಸಾಧ್ಯತೆ ಹೆಚ್ಚು. ಪೀಡಿತ ಸಮುದಾಯಗಳಲ್ಲಿ ಆರಂಭಿಕ ರೋಗಲಕ್ಷಣಗಳ ಬಗ್ಗೆ ಅರಿವಿನ ಕೊರತೆ ಅಥವಾ ಸಂಪನ್ಮೂಲ ನಿರ್ಬಂಧಿತ ಪ್ರದೇಶಗಳಲ್ಲಿ ಅಸಮರ್ಪಕ ಆರೋಗ್ಯ ಮೂಲಸೌಕರ್ಯಗಳಂತಹ ವಿವಿಧ ಕಾರಣಗಳಿಂದ ಫಾಲ್ಸಿಪ್ಯಾರಮ್ ಮಲೇರಿಯಾದಿಂದ ಉಂಟಾಗುವ ತಡೆಗಟ್ಟಬಹುದಾದ ಸಾವುಗಳು ಮುಂದುವರಿಯುತ್ತವೆ ಎಂಬುದು ಕಪೋರ ಸತ್ಯವಾಗಿದೆ. ಈ ಸವಾಲುಗಳನ್ನು ಒಪ್ಪಿಕೊಳ್ಳುವುದರಿಂದ ಸೊಳ್ಳೆ ನಿಯಂತ್ರಣ ಕ್ರಮಗಳಾದ ಬೆಡ್ನೆಟ್ಗಳು ಮತ್ತು ಒಳಾಂಗಣ ಉಳಿಕೆ ಸಿಂಪರಣೆ ಮತ್ತು ಸ್ಥಳೀಯ ಪ್ರದೇಶಗಳಲ್ಲಿ ಆರೋಗ್ಯ ವ್ಯವಸ್ಥೆಯನ್ನು ಬಲಪಡಿಸುವ ಮೂಲಕ ತಡೆಗಟ್ಟುವಲ್ಲಿ ಸಂಘಟಿತ ಪ್ರಯತ್ನಗಳ ಕಡೆಗೆ ನಮ್ಮನ್ನು ಪ್ರೇರೇಪಿಸಬೇಕು. ಇದರಿಂದಾಗಿ ಎಲ್ಲಾ ವ್ಯಕ್ತಿಗಳು ಸಕಾಲಿಕ ರೋಗ ನಿರ್ಣಯ ಮತ್ತು ಸೂಕ್ತ ಚಿಕಿತ್ಸೆಗೆ ಸಮಾನ ಪ್ರವೇಶವನ್ನು ಹೊಂದಿರುತ್ತಾರೆ. ಅಂತಿಮವಾಗಿ ಲೆಕ್ಕವಿಲ್ಲದಷ್ಟು ಅನಗತ್ಯಗಳನ್ನು ತಡೆಯುತ್ತದೆ. ಈ ಸಂಭಾವ್ಯ ಮಾರಣಾಂತಿಕ ಕಾಯಿಲೆಯಿಂದ ಸಾವುಗಳು 2018ರಲ್ಲಿ 6 ದೇಶಗಳು ಜಾಗತಿಕ ಮಲೇರಿಯಾ ಪ್ರಕರಣಗಳ ಭಾರವನ್ನು ತೆಗೆದುಕೊಂಡವು. ಈ ವಿನಾಶಕಾರಿ ರೋಗದ ವಿರುದ್ಧದ ಯುದ್ಧದ ಕಪೋರ ಚಿತ್ರವನ್ನು ಚಿತ್ರಿಸುತ್ತವೆ. ನೈಜೀರಿಯಾವು ಪ್ಯಾಕ್ ಅನ್ನು ಮುನ್ನಡೆಸುವುದರೊಂದಿಗೆ ಎಲ್ಲಾ ಪ್ರಕರಣಗಳಲ್ಲಿ 25%ನಷ್ಟು ವಿಸ್ಮಯಕಾರಿಯಾಗಿದೆ. ಮಲೇರಿಯಾವನ್ನು ತೊಡೆದುಹಾಕಲು ಪ್ರಯತ್ನಗಳ ಹೊರತಾಗಿಯೂ ಪ್ರಗತಿಯು ನೋವಿನಿಂದ ಕೂಡಿದೆ ಎಂಬುದು ಸ್ಪಷ್ಟವಾಗುತ್ತದೆ. ಕಾಂಗೋ ಪ್ರಜಾಸತ್ತಾತ್ಮಕ ಗಣರಾಜ್ಯ 12% ಮತ್ತು ಉಗಾಂಡ ಕೂಡ ಈ ಸೊಳ್ಳೆಯಿಂದ ಹರಡುವ ಸಾಂಕ್ರಾಮಿಕದಲ್ಲಿ ಮಹತ್ವದ ಪಾತ್ರವನ್ನು ವಹಿಸುತ್ತವೆ. ಆದಾಗ್ಯೂ ಈ ತೊಂದರೆದಾಯಕ ಅಂಕಿಅಂಶಗಳನ್ನು ಮೀರಿ ಒಂದು ನಿರ್ಣಾಯಕ ಪ್ರಶ್ನೆ ಇದೆ: ಇತರ ರಾಷ್ಟ್ರಗಳಲ್ಲಿ ಮಲೇರಿಯಾವನ್ನು ಎದುರಿಸಲು ಈ ದೇಶಗಳಿಂದ ನಾವು ಏನು ಕಲಿಯಬಹುದು? ಮಲೇರಿಯಾ ಸೇರಿದಂತೆ ಯಾವುದೇ ಕಾಯಿಲೆಯನ್ನು ಎದುರಿಸುವಾಗ ರೋಗಲಕ್ಷಣಗಳನ್ನು ಅರ್ಥಮಾಡಿಕೊಳ್ಳುವುದು ಮತ್ತು ತಡೆಗಟ್ಟುವ ಕ್ರಮಗಳನ್ನು ತೆಗೆದುಕೊಳ್ಳುವುದು ಅತ್ಯಗತ್ಯವಾಗಿರುತ್ತದೆ. ತಲೆನೋವು ಮತ್ತು ಆಯಾಸದಂತಹ ಸಾಮಾನ್ಯ ಚಿಹ್ನೆಗಳು ಮಲೇರಿಯಾ ಸ್ಥಳೀಯವಾಗಿರುವ ಪ್ರದೇಶಗಳಲ್ಲಿ ಸಾಮಾನ್ಯವಾಗಿ ಕಡೆಗಣಿಸಲಾಗುತ್ತದೆ ಅಥವಾ ತಪ್ಪಾಗಿ ನಿರ್ಣಯಿಸಲಾಗುತ್ತದೆ. ಈ ರೋಗಲಕ್ಷಣಗಳ ಬಗ್ಗೆ ಜಾಗೃತಿ ಮೂಡಿಸುವ ಮೂಲಕ ಮತ್ತು ಪ್ರವೇಶಿಸಬಹುದಾದ ಆರೋಗ್ಯ ಸೌಲಭ್ಯಗಳ ಮೂಲಕ ಆರಂಭಿಕ ರೋಗ ನಿರ್ಣಯವನ್ನು ಉತ್ತೇಜಿಸುವ ಮೂಲಕ ಹೆಚ್ಚಿನ ಜೀವಗಳನ್ನು ಉಳಿಸಬಹುದು. ಹೆಚ್ಚುವರಿಯಾಗಿ ಕೀಟನಾಶಕ ಸಂಸ್ಕರಿಸಿದ ಬೆಡ್ನೆಟ್ಗಳನ್ನು ಬಳಸುವುದು ಮತ್ತು ಸೊಳ್ಳೆಗಳಿಗೆ ನಿಂತ ನೀರಿನ ಸಂತಾನೋತ್ಪತ್ತಿಯ ಸ್ಥಳಗಳನ್ನು ತೆಗೆದುಹಾಕುವಂತಹ ಸರಳ ತಡೆಗಟ್ಟುವ ಕ್ರಮಗಳ ಕುರಿತು ಸಮುದಾಯಗಳಿಗೆ ಶಿಕ್ಷಣ ನೀಡುವುದು ಪ್ರಸರಣದ ಚಕ್ರವನ್ನು ಮುರಿಯಲು ಸಹಾಯ ಮಾಡುತ್ತದೆ. ಈ ಪೀಡಿತ ರಾಷ್ಟ್ರಗಳಲ್ಲಿ ಮಲೇರಿಯಾ ವಿರುದ್ಧ ಹೋರಾಡುವುದು ಪ್ರಯಾಸದಾಯಕ ಕೆಲಸವಾಗಿದ್ದರೂ ಜಾಗತಿಕವಾಗಿ ಇದೇ ರೀತಿಯ ಸವಾಲುಗಳನ್ನು ಎದುರಿಸುತ್ತಿರುವ ಇತರರಿಗೆ ಅವರ ಅನುಭವಗಳು ಅಮೂಲ್ಯವಾದ ಪಾಠಗಳನ್ನು ಹೊಂದಿವೆ. ಈ ರೋಗವನ್ನು ನಿಭಾಯಿಸುವ ಪ್ರಯತ್ನಗಳು ವೈದ್ಯಕೀಯ ಮಧ್ಯಸ್ಥಿಕೆಗಳನ್ನು ಮೀರಿ ಸುಸ್ಥಿರ ಸಾಮಾಜಿಕ ಆರ್ಥಿಕ ಅಭಿವೃದ್ಧಿ ಕಾರ್ಯತಂತ್ರಗಳನ್ನು ಮತ್ತು ವಿಶ್ವಾದ್ಯಂತ ಸರ್ಕಾರಗಳಿಂದ ಬಲವಾದ ರಾಜಕೀಯ ಬದ್ಧತೆಯನ್ನು ಸಂಯೋಜಿಸಲು ವಿಸ್ತರಿಸಬೇಕು.
ವಿಶ್ವ ಆರೋಗ್ಯ ಸಂಸ್ಥೆ WHO ಮಲೇರಿಯಾ ವಿರುದ್ಧದ ಹೋರಾಟದಲ್ಲಿ ಗಮನಾರ್ಹ ದಾಪುಗಾಲುಗಳನ್ನು ಮಾಡುತ್ತಿದೆ. ಇದು ಪ್ರತಿ ವರ್ಷ 100,000 ಜೀವಗಳನ್ನು ಬಲಿ ತೆಗೆದುಕೊಳ್ಳುತ್ತದೆ. ಪ್ರಸ್ತುತ WHO ಎಂಬ ಹೊಸ ಲಸಿಕೆಯನ್ನು ಪರೀಕ್ಷಿಸಲು 3 ಆಫ್ರಿಕನ್ ದೇಶಗಳಲ್ಲಿ ಪ್ರಾಯೋಗಿಕ ಕಾರ್ಯಕ್ರಮಗಳನ್ನು ನಡೆಸುತ್ತಿದೆ. ಮಲೇರಿಯಾ ಲಸಿಕೆಯನ್ನು ಅಭಿವೃದ್ಧಿಪಡಿಸುವ ಹಿಂದಿನ ಪ್ರಯತ್ನಗಳಿಗಿಂತ ಭಿನ್ನವಾಗಿ ಇದು ಇಲ್ಲಿಯವರೆಗೆ ಭರವಸೆಯ ಫಲಿತಾಂಶಗಳನ್ನು ತೋರಿಸಿದೆ. ಇದು ವ್ಯಕ್ತಿಗಳು ಸೋಂಕಿಗೆ ಒಳಗಾಗುವುದನ್ನು ತಡೆಯುವುದಿಲ್ಲ, ಆದರೆ ರೋಗಲಕ್ಷಣಗಳ ತೀವ್ರತೆಯನ್ನು ಗಮನಾರ್ಹವಾಗಿ ಕಡಿಮೆ ಮಾಡುತ್ತದೆ ಮತ್ತು ಸಾವಿಗೆ ಕಾರಣವಾಗುವ ತೀವ್ರತರವಾದ ಪ್ರಕರಣಗಳನ್ನು ತಡೆಯುತ್ತದೆ. ವಿಶೇಷವಾಗಿ ಮಲೇರಿಯಾಕ್ಕೆ ಗುರಿಯಾಗುವ ಶಿಶುಗಳು ಮತ್ತು ಚಿಕ್ಕ ಮಕ್ಕಳನ್ನು ಇದು ಗುರಿಯಾಗಿಸುತ್ತದೆ ಎಂಬುದು ಈ ಪ್ರಗತಿಯನ್ನು ಇನ್ನಷ್ಟು ಗಮನಾರ್ಹಗೊಳಿಸುತ್ತದೆ. ರೋಗದ ತೀವ್ರ ಸ್ವರೂಪಗಳ ವಿರುದ್ಧ ರಕ್ಷಣೆ ನೀಡುವ ಮೂಲಕ ಲೆಕ್ಕವಿಲ್ಲದಷ್ಟು ಜೀವಗಳನ್ನು ಉಳಿಸುವ ಸಾಮರ್ಥ್ಯವನ್ನು ಹೊಂದಿದೆ ಎಂದು ಕ್ಲಿನಿಕಲ್ ಪ್ರಯೋಗಗಳು ತೋರಿಸಿವೆ. ಗಮನಾರ್ಹವಾಗಿ, ಲಸಿಕೆಯನ್ನು ಸ್ವೀಕರಿಸದ ಮಕ್ಕಳಿಗೆ ಹೋಲಿಸಿದರೆ ಲಸಿಕೆ ಪಡೆದ ಮಕ್ಕಳಲ್ಲಿ ತೀವ್ರವಾದ ಮಲೇರಿಯಾ ಸಂಚಿಕೆಗಳಲ್ಲಿ 50% ಕಡಿಮೆಯಾಗಿದೆ ಎಂದು ಸಂಶೋಧಕರು ವರದಿ ಮಾಡಿದ್ದಾರೆ. ಈ ಹೊಸ ವಿಧಾನವು ಮಲೇರಿಯಾದ ಹೆಚ್ಚಿನ ಸಂಭವದ ಪ್ರಮಾಣವನ್ನು ಹೊಂದಿರುವ ಪ್ರದೇಶಗಳಿಗೆ ಉತ್ತಮ ಭರವಸೆಯನ್ನು ಹೊಂದಿದೆ. ಅಲ್ಲಿ ಬೆಡ್ನೆಟ್ಗಳು ಮತ್ತು ಕೀಟನಾಶಕಗಳಂತಹ ತಡೆಗಟ್ಟುವ ಕ್ರಮಗಳು ಸೀಮಿತ ರಕ್ಷಣೆಯನ್ನು ಮಾತ್ರ ಒದಗಿಸುತ್ತವೆ. ಯಶಸ್ವಿಯಾದರೆ ಈ ಮಾರಣಾಂತಿಕ ರೋಗವನ್ನು ಎದುರಿಸಲು ಮತ್ತು ಆಫ್ರಿಕಾದಾದ್ಯಂತ ಪೀಡಿತ ಸಮುದಾಯಗಳಲ್ಲಿ ವಾಸಿಸುವ ಲಕ್ಷಾಂತರ ಜನರ ಒಟ್ಟಾರೆ ಆರೋಗ್ಯದ ಫಲಿತಾಂಶಗಳನ್ನು ಸುಧಾರಿಸುವಲ್ಲಿ ಪರಿವರ್ತಕವಾಗಬಹುದು. ನಡೆಯುತ್ತಿರುವ ಪ್ರಾಯೋಗಿಕ ಕಾರ್ಯಕ್ರಮಗಳು ಸಮಾಜದ ಮೇಲೆ ಮಲೇರಿಯಾದ ವಿನಾಶಕಾರಿ ಪರಿಣಾಮವನ್ನು ಕೊನೆಗೊಳಿಸಲು ಭವಿಷ್ಯದ ಕಾರ್ಯತಂತ್ರಗಳನ್ನು ರೂಪಿಸುವ ಮೌಲ್ಯಯುತವಾದ ಡೇಟಾ ಮತ್ತು ಒಳನೋಟಗಳನ್ನು ರಚಿಸುವುದನ್ನು ಮುಂದುವರಿಸುತ್ತದೆ. ಲಸಿಕೆ ಅಭಿವೃದ್ಧಿಯೊಂದಿಗೆ ಮಲೇರಿಯಾ ವಿರುದ್ಧದ ಹೋರಾಟವು ಮಹತ್ವದ ಮೈಲಿಗಲ್ಲನ್ನು ತಲುಪಿದೆ. ಈ ಅದ್ಭುತ ಲಸಿಕೆ ಮಲೇರಿಯಾ ಸ್ಥಳೀಯ ಪ್ರದೇಶಗಳಲ್ಲಿ ಭರವಸೆಯ ದಾರಿದೀಪವಾಗಿ ಹೊರಹೊಮ್ಮಿದೆ. ಅಲ್ಲಿ ಈ ಮಾರಣಾಂತಿಕ ರೋಗವು ಪ್ರತಿ ವರ್ಷ ಅಸಂಖ್ಯಾತ ಜೀವಗಳನ್ನು ಬಲಿ ತೆಗೆದುಕೊಳ್ಳುತ್ತದೆ. ಲಸಿಕೆಯು ನಿಜವಾಗಿಯೂ ಗಮನಾರ್ಹವಾದುದೆಂದರೆ ಮಕ್ಕಳಲ್ಲಿ ಮಲೇರಿಯಾ ಪ್ರಕರಣಗಳನ್ನು ಗಣನೀಯವಾಗಿ ಕಡಿಮೆ ಮಾಡುವ ಸಾಮರ್ಥ್ಯವು ಅವರಿಗೆ ಆರೋಗ್ಯಕರ ಮತ್ತು ರೋಮಾಂಚಕ ಭವಿಷ್ಯವನ್ನು ನೀಡುತ್ತದೆ. ಮಲೇರಿಯಾ ಸೊಳ್ಳೆಗಳ ಮೂಲಕ ಹರಡುವ ಪರಾವಲಂಬಿ ಸೋಂಕು ಪ್ರಪಂಚದಾದ್ಯಂತ ಪ್ರಮುಖ ಆರೋಗ್ಯ ಕಾಳಜಿಯಾಗಿದೆ. ರೋಗಲಕ್ಷಣಗಳು ಅಧಿಕ ಜ್ವರ, ಶೀತ ಮತ್ತು ಜ್ವರ ತರಹದ ಅನಾರೋಗ್ಯವನ್ನು ಒಳಗೊಂಡಿರುತ್ತದೆ. ಇದು ಚಿಕಿತ್ಸೆ ನೀಡದೆ ಬಿಟ್ಟರೆ ತೀವ್ರ ಅಥವಾ ಮಾರಣಾಂತಿಕವಾಗಬಹುದು. ಮಲೇರಿಯಾಕ್ಕೆ ಹಲವಾರು ತಡೆಗಟ್ಟುವ ಕ್ರಮಗಳು ಮತ್ತು ಚಿಕಿತ್ಸೆಗಳು ಅಸ್ತಿತ್ವದಲ್ಲಿದ್ದರೂ ಲಸಿಕೆಗಳಂತಹ ಭರವಸೆಯನ್ನು ಯಾರೂ ತೋರಿಸಿಲ್ಲ. ಕಠಿಣವಾದ ಕ್ಲಿನಿಕಲ್ ಪ್ರಯೋಗಗಳು ಮತ್ತು ವರ್ಷಗಳ ಸಂಶೋಧನೆಯ ಮೂಲಕ ಮಕ್ಕಳಲ್ಲಿ ಮಲೇರಿಯಾದ ತೀವ್ರ ಮತ್ತು ಜಟಿಲವಲ್ಲದ ಪ್ರಕರಣಗಳನ್ನು ಗಣನೀಯವಾಗಿ ಕಡಿಮೆ ಮಾಡುವ ಮೂಲಕ ಇದು ತನ್ನ ಪರಿಣಾಮಕಾರಿತ್ವವನ್ನು ಸಾಬೀತುಪಡಿಸಿದೆ. ನಂತಹ ಪರಿಣಾಮಕಾರಿ ಲಸಿಕೆ ಅಭಿವೃದ್ಧಿಯೊಂದಿಗೆ ಈ ಸಾರ್ವಜನಿಕ ಆರೋಗ್ಯ ಬಿಕ್ಕಟ್ಟನ್ನು ಎದುರಿಸುವ ಮೂಲಕ ದುರ್ಬಲ ಸಮುದಾಯಗಳಾದ್ಯಂತ ಲೆಕ್ಕವಿಲ್ಲದಷ್ಟು ಜೀವಗಳನ್ನು ಉಳಿಸುವ ಹೊಸ ಸಾಮರ್ಥ್ಯವನ್ನು ನಾವು ಬಹಿರಂಗಪಡಿಸುತ್ತೇವೆ. ಇದು ಮಾನವಕುಲದ ಅತ್ಯಂತ ಹಳೆಯ ಶತ್ರುಗಳಲ್ಲಿ ಒಂದಾದ ಮಲೇರಿಯಾ ವಿರುದ್ಧ ವೈಜ್ಞಾನಿಕ ಪ್ರಗತಿಯಲ್ಲಿ ಅಭೂತಪೂರ್ವ ಸಾಧನೆಯನ್ನು ಗುರುತಿಸುತ್ತದೆ. ಈ ನಿರಂತರ ಕಾಯಿಲೆಯನ್ನು ಎದುರಿಸಲು ನಾವು ನವೀನ ವಿಧಾನಗಳನ್ನು ಅನುಸರಿಸುವುದನ್ನು ಮುಂದುವರಿಸುತ್ತಿರುವಾಗ ಯಶಸ್ಸು ನಮ್ಮ ಜಾಗತಿಕ ಜನಸಂಖ್ಯೆಯ ಮೇಲೆ ಹೊರೆಯಾಗುವ ಇತರ ಸಾಂಕ್ರಾಮಿಕ ರೋಗಗಳನ್ನು ಸೋಲಿಸುವಲ್ಲಿ ಹೊಸ ಮಾರ್ಗಗಳನ್ನು ಮತ್ತಷ್ಟು ಅನ್ವೇಷಿಸಲು ವಿಶ್ವಾದ್ಯಂತ ಸಂಶೋಧಕರಿಗೆ ಸ್ಫೂರ್ತಿಯಾಗಿ ಕಾರ್ಯನಿರ್ವಹಿಸುತ್ತದೆ. ಅಂತಿಮವಾಗಿ, ಈ ರೀತಿಯ ವೈಜ್ಞಾನಿಕ ಪ್ರಗತಿಗಳ ಮೂಲಕ ನಾವು ಮಲೇರಿಯಾದ ಹಿಡಿತದಿಂದ ಮುಕ್ತವಾದ ಭವಿಷ್ಯವನ್ನು ರೂಪಿಸಬಹುದು. ಆರೋಗ್ಯಕರ ಮತ್ತು ತೃಪ್ತಿಕರ ಜೀವನವನ್ನು ನಡೆಸಲು ಎಲ್ಲಾ ಮಕ್ಕಳಿಗೆ ಸಮಾನ ಅವಕಾಶವಿದೆ. ಕೀಟನಾಶಕ ಸಂಸ್ಕರಿಸಿದ ಸೊಳ್ಳೆ ಪರದೆಗಳು ಏಡ್ನ್ಗಳು ಮಲೇರಿಯಾ ವಿರುದ್ಧದ ಹೋರಾಟದಲ್ಲಿ ನಿರ್ಣಾಯಕ ಸಾಧನವಾಗಿ ಹೊರಹೊಮ್ಮಿವೆ. ಇದು ಪ್ರತಿ ವರ್ಷ 100,000 ಜನರ ಜೀವವನ್ನು ಬಲಿತೆಗೆದುಕೊಳ್ಳುವ ಮಾರಣಾಂತಿಕ ಕಾಯಿಲೆಯಾಗಿದೆ. ಹಲವಾರು ತಡೆಗಟ್ಟುವ ಕ್ರಮಗಳು ಲಭ್ಯವಿದ್ದರೂ ಮಲೇರಿಯಾ ಹರಡುವಿಕೆಯನ್ನು ಕಡಿಮೆ ಮಾಡಲು ಏಡ್ನ್ಗಳು ಹೆಚ್ಚು ಪರಿಣಾಮಕಾರಿ ಎಂದು ಸಾಬೀತಾಗಿದೆ. ಕೀಟ ನಿವಾರಕಗಳು ಅಥವಾ ಸ್ಪ್ರೇಗಳಂತಹ ಇತರ ವಿಧಾನಗಳಿಗಿಂತ ಭಿನ್ನವಾಗಿ ಸೊಳ್ಳೆಗಳು ಹೆಚ್ಚು ಸಕ್ರಿಯವಾಗಿರುವಾಗ ಏಡ್ನ್ಗಳು ರಾತ್ರಿಯಿಡೀ ನಿರಂತರ ರಕ್ಷಣೆಯನ್ನು ನೀಡುತ್ತವೆ. ಇದಲ್ಲದೆ ಏಡ್ನ್ಗಳು ವ್ಯಕ್ತಿಗಳು ಸೋಂಕಿಗೆ ಒಳಗಾಗುವುದನ್ನು ತಡೆಯುವುದಲ್ಲದೆ ಸಮುದಾಯದಾದ್ಯಂತ ರಕ್ಷಣೆಗೆ ಕೊಡುಗೆ ನೀಡುತ್ತವೆ. ಮಾನವರು ಮತ್ತು ಸೊಳ್ಳೆಗಳ ನಡುವೆ ಭೌತಿಕ ತಡೆಗೋಡೆಯನ್ನು ರಚಿಸುವ ಮೂಲಕ ಈ ಬಲೆಗಳು ನಿರ್ದಿಷ್ಟ ಪ್ರದೇಶದಲ್ಲಿ ಸಾಂಕ್ರಾಮಿಕ ಕಚ್ಚುವಿಕೆಯ ಸಂಖ್ಯೆಯನ್ನು ಕಡಿಮೆ ಮಾಡುತ್ತದೆ.
ಅಂತಿಮವಾಗಿ ಪ್ರಸರಣ ಚಕ್ರವನ್ನು ನಿಗ್ರಹಿಸುತ್ತದೆ. ಈ ಸಾಮುದಾಯಿಕ ಅಂಶವು ಆರೋಗ್ಯ ಸೌಲಭ್ಯಗಳಿಗೆ ಪ್ರವೇಶವನ್ನು ಸೀಮಿತಗೊಳಿಸಬಹುದಾದ ಹೆಚ್ಚಿನ ಅಪಾಯದ ಪ್ರದೇಶಗಳಲ್ಲಿ ವಿಶೇಷವಾಗಿ ಗಮನಾರ್ಹವಾಗಿದೆ. ಯಜ್ಞಗಳು ಹೆಚ್ಚು ವ್ಯಾಪಕವಾಗಿ ಲಭ್ಯವಾಗುವುದರೊಂದಿಗೆ ಸಮುದಾಯಗಳು ಈ ಪಟ್ಟುಬಿಡದ ಸೊಳ್ಳೆ ಹರಡುವ ರೋಗದಿಂದ ತಮ್ಮನ್ನು ತಾವು ಪೂರ್ವಭಾವಿಯಾಗಿ ರಕ್ಷಿಸಿಕೊಳ್ಳಬಹುದು. ಯಜ್ಞಗಳು ಮಾತ್ರ ಮಲೇರಿಯಾವನ್ನು ಸಂಪೂರ್ಣವಾಗಿ ತೊಡೆದುಹಾಕಲು ಸಾಧ್ಯವಿಲ್ಲ ಎಂದು ಒಪ್ಪಿಕೊಳ್ಳುವುದು ಬಹಳ ಮುಖ್ಯವಾದರೂ, ಅವುಗಳ ವ್ಯಾಪಕ ಬಳಕೆಯು ರೋಗಕ್ಕೆ ಸಂಬಂಧಿಸಿದ ಪ್ರಕರಣಗಳು ಮತ್ತು ಸಾವುಗಳಲ್ಲಿ ಗಮನಾರ್ಹ ಇಳಿಕೆಗೆ ಕಾರಣವಾಗಿದೆ. ಸೊಳ್ಳೆ ಕಡಿತದ ವಿರುದ್ಧ ದೈಹಿಕ ರಕ್ಷಣೆಯನ್ನು ಒದಗಿಸುವುದರ ಜೊತೆಗೆ ಈ ಬಲೆಗಳು ವರ್ತನೆಯ ಬದಲಾವಣೆಯನ್ನು ಉತ್ತೇಜಿಸುವ ಮೂಲಕ ಮತ್ತು ಸಮುದಾಯಗಳಲ್ಲಿ ಮಲೇರಿಯಾ ತಡೆಗಟ್ಟುವ ತಂತ್ರಗಳ ಬಗ್ಗೆ ಜಾಗೃತಿ ಮೂಡಿಸುವ ಮೂಲಕ ಶೈಕ್ಷಣಿಕ ಸಾಧನವಾಗಿ ಕಾರ್ಯನಿರ್ವಹಿಸುತ್ತವೆ. ಇದಲ್ಲದೆ ತಂತ್ರಜ್ಞಾನ ಮತ್ತು ಕೀಟನಾಶಕ ಸೂತ್ರೀಕರಣಗಳಲ್ಲಿನ ಪ್ರಗತಿಯೊಂದಿಗೆ ಆಧುನಿಕ ಯಜ್ಞಗಳನ್ನು ಬಾಳಿಕೆ ಮತ್ತು ದೀರ್ಘಕಾಲೀನ ಪರಿಣಾಮಕಾರಿತ್ವಕ್ಕಾಗಿ ವಿನ್ಯಾಸಗೊಳಿಸಲಾಗಿದೆ. ಕೊನೆಯಲ್ಲಿ, ಸೋಂಕಿನ ವಿರುದ್ಧ ವೈಯಕ್ತಿಕ ಮತ್ತು ಸಾಮುದಾಯಿಕ ರಕ್ಷಣೆಯನ್ನು ನೀಡುವ ಮೂಲಕ ಮಲೇರಿಯಾವನ್ನು ಎದುರಿಸುವಲ್ಲಿ ಕೀಟನಾಶಕ ಸಂಸ್ಕರಿಸಿದ ಸೊಳ್ಳೆ ಪರದೆಗಳು ಪ್ರಮುಖ ಪಾತ್ರ ವಹಿಸುತ್ತವೆ. ಅವರ ವ್ಯಾಪಕ ಲಭ್ಯತೆಯು ವಿಶ್ವಾದ್ಯಂತ ಅಪಾಯದಲ್ಲಿರುವ ಜನಸಂಖ್ಯೆಗೆ ಕೈಗೆಟುಕುವ ಮತ್ತು ಸಮರ್ಥನೀಯ ಪರಿಹಾರವನ್ನು ಒದಗಿಸುವ ಮೂಲಕ ತಡೆಗಟ್ಟುವ ಪ್ರಯತ್ನಗಳನ್ನು ಮಾರ್ಪಡಿಸಿದೆ. ಮಲೇರಿಯಾ ಪ್ರಸರಣದ ವಿರುದ್ಧದ ಹೋರಾಟದಲ್ಲಿ ಕೀಟನಾಶಕಗಳೊಂದಿಗೆ ಒಳಾಂಗಣ ಉಳಿಕೆ ಸಿಂಪರಣೆ ಏರ್ಸ್ ಒಂದು ಪ್ರಮುಖ ಸಾಧನವಾಗಿದೆ ಎಂದು ಸಾಬೀತಾಗಿದೆ. ಈ ಮಾರಣಾಂತಿಕ ಕಾಯಿಲೆಯಿಂದ ವಾರ್ಷಿಕವಾಗಿ 400,000ಕ್ಕೂ ಹೆಚ್ಚು ಸಾವುಗಳು ವರದಿಯಾಗುತ್ತವೆ. ಪರಿಣಾಮಕಾರಿ ಮಧ್ಯಸ್ಥಿಕೆಗಳನ್ನು ಕಂಡುಹಿಡಿಯುವುದು ನಿರ್ಣಾಯಕವಾಗಿದೆ. ಐರಿಸ್ ಮನೆಗಳ ಒಳಗೋಡೆಗಳ ಮೇಲೆ ಕೀಟನಾಶಕಗಳನ್ನು ಅನ್ವಯಿಸುವುದನ್ನು ಒಳಗೊಂಡಿರುತ್ತದೆ. ಈ ಮೇಲ್ಮೈಗಳಲ್ಲಿ ಇಳಿಯುವ ಸೊಳ್ಳೆಗಳನ್ನು ಕೊಲ್ಲುತ್ತದೆ ಮತ್ತು ರೋಗವನ್ನು ಹರಡದಂತೆ ತಡೆಯುತ್ತದೆ. ಬೆಡ್ನೆಟ್ಗಳು ಮತ್ತು ಆಂಟಿಮಲೇರಿಯಲ್ ಔಷಧಿಗಳಂತಹ ಇತರ ವಿಧಾನಗಳು ಭರವಸೆಯನ್ನು ತೋರಿಸಿವೆ. ಐರಿಸ್ ತಕ್ಷಣದ ಪರಿಣಾಮವನ್ನು ನೀಡುತ್ತದೆ. ಇದು ಸೊಳ್ಳೆಗಳ ಸಂಖ್ಯೆಯನ್ನು ತ್ವರಿತವಾಗಿ ಕಡಿಮೆ ಮಾಡುತ್ತದೆ ಮತ್ತು ಮಲೇರಿಯಾವನ್ನು ಹರಡುವ ಸಾಮರ್ಥ್ಯವನ್ನು ಅಡ್ಡಿಪಡಿಸುತ್ತದೆ. ನಿದ್ರೆಯ ಸಮಯದಲ್ಲಿ ಸೊಳ್ಳೆಗಳು ಪ್ರಧಾನವಾಗಿ ಮನುಷ್ಯರನ್ನು ಕಚ್ಚುವ ಒಳಾಂಗಣ ಸ್ಥಳಗಳನ್ನು ಗುರಿಯಾಗಿಸುವ ಮೂಲಕ ಐರಿಸ್ ಅಪಾಯದಲ್ಲಿರುವ ವ್ಯಕ್ತಿಗಳಿಗೆ ಗರಿಷ್ಠ ರಕ್ಷಣೆಯನ್ನು ಖಾತ್ರಿಗೊಳಿಸುತ್ತದೆ. ಈ ವಿಧಾನದ ಒಂದು ವಿಶಿಷ್ಟ ಪ್ರಯೋಜನವೆಂದರೆ ಕೀಟನಾಶಕ ನಿರೋಧಕ ಸೊಳ್ಳೆಗಳನ್ನು ಎದುರಿಸುವಲ್ಲಿ ಅದರ ಪರಿಣಾಮಕಾರಿತ್ವ. ಕೆಲವು ಪ್ರಭೇದಗಳು ಪೈರೆಥ್ರಾಯ್ಡ್ಗಳಂತಹ ಸಾಮಾನ್ಯವಾಗಿ ಬಳಸುವ ಕೀಟನಾಶಕಗಳಿಗೆ ಪ್ರತಿರೋಧವನ್ನು ಬೆಳೆಸಿಕೊಂಡಿವೆ. ಆದಾಗ್ಯೂ, ಐರಿಸ್ ಕಾರ್ಯಕ್ರಮಗಳಲ್ಲಿ ಬಹು ಸಕ್ರಿಯ ಪದಾರ್ಥಗಳನ್ನು ಸೇರಿಸುವುದು ಅಥವಾ ವಿವಿಧ ವರ್ಗದ ಕೀಟನಾಶಕಗಳನ್ನು ತಿರುಗಿಸುವುದು ಈ ಸವಾಲನ್ನು ಜಯಿಸಬಹುದು. ಪ್ರತಿರೋಧವು ಪ್ರಚಲಿತದಲ್ಲಿರುವ ಪ್ರದೇಶಗಳಲ್ಲಿಯೂ ಸಹ ಮಲೇರಿಯಾ ಹರಡುವಿಕೆಯನ್ನು ನಿಯಂತ್ರಿಸಲು ಈ ಹೊಂದಾಣಿಕೆಯು ಒಳಾಂಗಣ ಉಳಿಕೆ ಸಿಂಪರಣೆಯನ್ನು ಅನಿವಾರ್ಯ ಸಾಧನವನ್ನಾಗಿ ಮಾಡುತ್ತದೆ. ಕೊನೆಯಲ್ಲಿ, ಕೀಟನಾಶಕಗಳೊಂದಿಗೆ ಒಳಾಂಗಣ ಉಳಿಕೆ ಸಿಂಪರಣೆಯು ವಿಶ್ವಾದ್ಯಂತ ಮಲೇರಿಯಾ ಹರಡುವಿಕೆಯ ಪ್ರಮಾಣವನ್ನು ತ್ವರಿತವಾಗಿ ಕಡಿಮೆ ಮಾಡಲು ಪ್ರಬಲ ಪರಿಹಾರವನ್ನು ನೀಡುತ್ತದೆ. ಒಳಾಂಗಣದಲ್ಲಿ ಸೊಳ್ಳೆಗಳನ್ನು ಗುರಿಯಾಗಿಸುವ ಸಾಮರ್ಥ್ಯವು ಅವರ ಜೀವನ ಚಕ್ರವನ್ನು ಪರಿಣಾಮಕಾರಿಯಾಗಿ ಅಡ್ಡಿಪಡಿಸುತ್ತದೆ ಮತ್ತು ಶಾಂತ ನಿದ್ರೆಯ ದುರ್ಬಲ ಅವಧಿಗಳಲ್ಲಿ ರೋಗದೊಂದಿಗೆ ಆರೋಗ್ಯವಂತ ವ್ಯಕ್ತಿಗಳಿಗೆ ಸೋಂಕು ತಗುಲಿಸುವ ಸಾಮರ್ಥ್ಯವನ್ನು ಮಿತಿಗೊಳಿಸುತ್ತದೆ.